ಹೌದು ಹೌದು, ನೇರವಾಗಿ ವಿಷಯಗಳನ್ನೇ ಹೇಳ್ಬೇಕಾಗ್ಯದ ಇವತ್ತ, ಮಾತಾಡ್ಬೇಕಾಗ್ಯದ. ಹೌದು ಹೌದು. ನಮ್ಮ ಅಪ್ಪಾಜಿ ಅವರು ಹೇಳಿದ್ರು, ಏನಂದ್ರಿಪ್ಪ ಮುತ್ತೆಯವರು? ಮರವು ಅನ್ನೋದು ಅವ್ರ ಪಾಲಿಗದ, ಹಾ ಹಾ, ಅರು ಅನ್ನೋದು ನನ್ನ ಪಾಲಿಗೆ. ಹೌದು ಹೌದ? ಹೌದು ಹೌದು. ದಯವಿಟ್ಟು ಪುಣ್ಯಾತ್ಮರೇ, ತಮಗೆ ಎಲ್ಲರಿಗೂ ಸತು ಒಂದು ಮಾತು ಹೇಳ್ತೀನಿ ಜೀವನದೊಳಗ. ಏನ್ರಿಪ್ಪ? ಇದನ್ನ ಯಾರೂ ಮರಿಬ್ಯಾಡ್ರಿ. ಒಂದು ಮಾತಾ? ಒಂದು ಮಾತಿಗೆ ಏನ್ ಹೇಳ್ತೀನಿ ನಾನು, ಯಾವ್ದ್ರಿಪ್ಪ? ಇದನ್ನ ದಯಮಾಡಿ ನೀವು ಯಾರೂ ಮರಿಲಕ್ ಹೋಗ್ಬೇಡ್ರಿ. ಎಲ್ಲಾರು ಅರು ಬಿಟ್ಟು ಈ ಮಾತು ನಡಿಬೇಕ. ಅವರು ಹಿಡಿಯಬೇಕನ್ರಿ? ಏನು ಮಾತು ಹೇಳೋದಂತ ಕೇಳಿದ್ರ, ಹಾ ಹಾ, ವಯಸ್ಸು ಆದ ಬಳಿಕ, ಹಾ ಹಾ, ವಯಸ್ಸಾದ ಬಳಿಕ, ವಯಸ್ಸು ಆದ ಬಳಿಕ ಹೌದು, ಹಡದ ತಾಯಿ ತಂದಿಗೆ, ಹಾ ಹಾ, ಹಡದ ತಾಯಿ ತಂದಿಗೆ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡತ್ ಹೇಳಿದ ಒಂದು ಮಾತದ ಪುಣ್ಯಾತ್ಮರೇ. ಈ ಮಾತು ತಾವ್ ಯಾರು ಮರಿಬೇಡ್ರಿ. ಎಲ್ಲರೂ ಅರು ಹಿಡಿದು ನಡಿಬೇಕು. ಈ ಮಾತು ಎಲ್ಲರೂ ಅರು ಹಿಡಿದು ನಡಿಬೇಕು. ಠೀಕದ್ರಿ ಮಾಸ್ತರ, ಬರೀ ಹೇಳ್ಬೇಕ್ರಿ ಇಂಥ ಮಾತ. ನಿಮ್ ಮಾತಿಗೆ ಮಂದಿ ಟಾಳಿನೂ ಕೊಡ್ತ ಬೇಸಿ. ನಿಮ್ಗೆ ಏನಲ್ಲತ್ತದ್ರಿ? ನೀವ್ಯಾನಂದ್ರಿ? ವಯಸ್ಸಾದ ಬಳಿಕ ಹಡದ ತಾಯಿ ತಂದಿಗೆ ಜೋಪಾನ ಮಾಡಿ ಹೊಟ್ಟೆ ತುಂಬಾ ಅನ್ನ ಹಾಕಿ ಜೋಪಾನ ಮಾಡಿ ಅಂತ ಹೇಳಿದ್ರಿ. ಹೇಳಿದನ ಹಿಂಗೀಗ ನಾ ಹಿಂಗತ್ತೀನಿ ಮಾಸ್ತರ. ಏನತ್ತೀರಿ? ತಾಯಿ ತಂದಿ ಹೆಂಗೂ ವಯಸ್ಸಾಗ್ಯದ, ಕೂಳು ಬಿದ್ದ ಹೋಗಿ ಗೋರ್ಸಾಳಕ, ಅವ್ರಿಗೆ ಜೋಪಾನ ಮಾಡೋಕಿತ್ತ ಹ್ಯಾತಿ ಮಾಡಿದ್ರೆ ತೀಕಲ್ರಿ ಸಣ್ಣ ಹಾಕ್ಯಾಳ. ನಿಮ್ಮನ್ನ ಕೇಳ್ತೇನ್ರಿ ನಾ. ಬಹಳ ಕಾಳಜಿ ರೀ ಹೆಣ್ತಿ ಮೇಲೆ. ಅಲ್ರಿ ಸಣ್ಣ ಹಾಕ್ಯದಳತ್ತ. ನಿಮ್ಗೆ ಮಾತು ಕೇಳ್ತೀನಿ ನಾನು. ಹಾ ಹಾ, ಕೇಳ್ರಿ. ಇಲ್ಲಿ ಯಾನ ಹೆಣ್ತಿನ ಕಾಳಜಿ ಮಾಡಿ ಹಾ ಹಾ, ಮುದಕಾಗ್ಲಾಕ ನೀ ಬಂದಿದಿ. ಇನ್ನ ನಾ ಸಣ್ಣವದಿನಿ, ತಾಯಿ ತಂದಿಗೆ ಜಾಕ್ ಮಾಡಿರತಿ ಈ ಮಾತಾರು ಹಿಡಿರತ್ ನಾ ಅಂದ. ಇದಕ್ ನೀ ಏನಂದ್ರಿ? ತಾಯಿ ತಂದಿದ್ ಹೆಂಗು ವಯಸ್ಸಾಗ್ಯದ, ಸಾವಿಲಕ್ಕೆ ಕೂತಾವ ಅವು. ಹೇಳ್ರಿ ನೀವು. ಅವು ಸಾಯ್ಲಾಕೆ ಕೂತಾವ್ ಕರೆ. ಅಕುರ ಕಡೆ ನೀವು ನೆನಪು ಹಿಡಿಬ್ಯಾಡ್ರಿ. ಹೆಣ್ತಿನ ಜಾಕ್ ಮಾಡತ್ತೇಳಿ ನೀವ್ ಏನಲ್ಲತ್ತೀರಿ ನೋಡ. ಕಾಲಿ ದಂಡ ಕೂತಾವಡ ಆಯಿ, ಆಯಿ ಏನಲ್ಲತ್ತಾಳ, ಏ ಪರಸು ಅವ ಮುದಕಾಲಕ್ ಬಂದ ಹೆಣ್ತಿನ ಜಾಕ್ ಮಾಡ್ತಾವ, ಜರ ಟೇಜ್ ಇಳದ ಆ ಕಡೆ ಕಳ್ಸದ್ ನಿನಗೆ ಆರತಿ ಮಾಡ್ತಾರತ್ತವ್ರು. ಆರ್ತಿ ಬ್ಯಾಡ್ರಿವಾ, ಬೇಕಿನ ಆರತಿ ಇಲ್ಲ, ತಾಯಿ ತಂದಿಗೆ ನೋಡಿಬೇಕ್ರಿಪ್ಪ. ಹೇಳ್ತಾರ, ತಾಯಿ ಕಿತ್ತ ಬಂದು ಇಲ್ಲ, ಉಪ್ಪಿನ ಕಿತ್ತ ರುಚಿ ಇಲ್ಲ. ಹೌದ್ ಹೌದು. ಜಗತ್ತದೊಳಗ ತಾಯಿ ಅಂತ ವಸ್ತು ಯಾವದೂನೇ ಇಲ್ಲ ಭೂಮಿ ಮೇಲ, ಯಾವ್ದು ಇಲ್ಲ ಅಂತ ಹೇಳ್ಯಾರ. ಹೌದ್ ಹೌದು. ಯಾಕೆ ತಾಯಿನ ಜಾಕ್ ಮಾಡ್ಬೇಕಂತ ಕೇಳಿದ್ರೆ, ಯಾಕ್ರಿಪ್ಪ? ನಾವು ನೀವು ಸಣ್ಣ ಮಕ್ಕಳಿದ್ದಾಗ ಅರುವಾದ ಮುತ್ತೇವರ, ಹಾ ಇಲ್ಲ ನೋಡ್ರಿ ಅರುವ. ನಾವು ನೀವು ಸಣ್ಣ ಮಕ್ಕಳಿದ್ದಾಗ ಹೌದು, ನಮ್ಮ ತಾಯಿ ನಮ್ಮನ್ನ ಹೆಂಗ ಜಾಕ್ ಮಾಡ್ಯಾಳ ಅಂತ ಕೇಳಿದ್ರ, ಯಾವ ರೀತಿಲೇರಿಪ್ಪ? ಗಂಗಾಳದಾಗ ಹಾಲ ಅನ್ನ ಹಾಕೊಂಡ ತಾಯಿ ಮಗನಿಗೆ ಊಟ ಮಾಡ್ಸಕ್ ಬೆನ್ನ ಹತ್ತಾಳ. ಅಪ್ಪ್ಯ ಬಾ ಮಗು. ಅವಾಗ ಸಣ್ಣ ಕೂಸ ಹೆಜ್ಜೆ ಹಾಕೋತ ಮುಂದೆ ಹೋಗ್ತದ. ಅತ್ತಾಳ ತಾಯಿ ಏನತ್ತಾಳ್ರಿ? ಏ ಮಗ, ನೀ ಊಟ ಮಾಡ್ತೋ ಏನು ನಾಯಿಗೆ ಹಾಕಲು, ಹೌದು, ನೀ ಊಟ ಮಾಡ್ತೋ ಏನು ಬೆಕ್ಕಿಗೆ ಹಾಕಲು, ಹೌದು, ನೀ ಉಳ್ಳಿಕಂದ್ರ ನಾನೇ ಉಣ್ತೀನಿ ತಿಳ್ಕೊಂಡು ಗಂಗಾಳದನ ಅನ್ನ ತಗೊಂಡು ತಾಯಿ ಬಾಯಾಗ ಇಟ್ಕೊಂಡಂಗ ಮಾಡ್ತಾಳ. ಕರೆ ತಾಯಿ ಬಾಯಾಗ ಅನ್ನ ಇಟ್ಕೊಳ್ಳೋದಿಲ್ಲ, ಇಟ್ಕೊಂಡಿಲ್ಲ. ತಾಯಿ ಬಾಯಾಗ ಅನ್ನ ಇಟ್ಕೊಂಡಂಗ ಮಾಡ್ತಾಳ. ಹೌದು, ಕರೆ ತಾಯಿ ಬಾಯಾಗ ಅನ್ನ ಇಟ್ಕೊಳ್ಳೋದಿಲ್ಲ. ತಾಯಿ ಬಾಯಾಗ ಅನ್ನ ಹೋಯ್ತದ್ರ ಕೂಸತ್ತದೇವ ನನಗ್ ತಿನಸು. ಹೌದು, ಅವಾಗ ಆ ಕೂಸಿಗೆ ತಾಯಿ ಅನ್ನ ಬಾಯಾಗ ಇಡ್ತಾಳ. ಹೌದು ಹೌದು. ಪುಣ್ಯಾತ್ಮರೇ, ನಮಗ ನಿಮಗ ಅಂಜಿಸಿ ತಾಯಿ ಊಟ ಮಾಡಿಸ್ಯಾಳ. ಹೌದು ಹೌದು. ನಮ್ಮ ತಂದೆ ನಮ್ಮನ್ನ ಹೆಂಗ ಜೋಕಿ ಮಾಡ್ಯಾನ. ಅಪ್ಪ ನಾವು ನೀವು 5-6 ವರ್ಷದ ಸಣ್ಣ ಮಕ್ಕಳಿದ್ದಾಗ, ಹೌದು, ನಾವು ನೀವು ಸಣ್ಣ ಮಕ್ಕಳಿದ್ದಾಕರ ತಂದೆ ಬಿಜಾಪುರ ಬಜಾರಕ್ಕೆ ಹೊಂಟ ನಿತ್ತ. ಅವಾಗ 6 ವರ್ಷದ ಮಗ ಹೊಸ್ತಲ ಹಾರಿ ಬಂದ ಬೆನ್ ಹತ್ತದಂದ್ರ ತಂದೆ ಬಳ್ಳ ಹಿಡ್ದತ್ತಾನ. ಯಪ್ಪ ನಾನು ನಿನ್ನ ಜೋಡಿ ಬಜಾರಕ್ಕೆ ಬರ್ತೀನೋ ಅಂದ. ತಂದೆ ಏನಂದ್ರಿ? ಅವಾಗ ತಂದೆ ಹೇಳ್ತಾನ, ಮಗ ಚೈತ್ರ ಮಾಸ ಕೆಟ್ಟ ಬಿಸಿಲದು, ಕಾಲ್ ಸುಡ್ತಾವ ಅಪ್ಪ್ಯ, ನಿನ್ನ ಕಾಲ ಸುಟ್ಟ ಕಾಲಿಗೆ ಗುಳ್ಳಿ ಬರ್ತಾವ. ಮಗ ನನ್ನ ಬೆನ್ನ ಹತ್ತಿ ನೀ ಬರಬೇಡ. ಹೌದು, ನೀ ಏನು ಬೇಡ್ತಿ ಬೇಡು, ಕುತ್ತಲೆ ಬೇಡು, ಬೇಡಿದ್ದೆ ನಿನಗೆ ತಂದು ಕೊಡ್ತೀನಿ ತಿಳ್ಕೊಂಡು ಸಣ್ಣ ಮಕ್ಕಳಿದ್ದಾಗ ತಂದೆ ಬಜಾರಕ್ಕೆ ಹೋಗಿ ಮಗ ಏನು ಬೇಡ್ತಾ ನೋಡು, ಬೇಡಿದ್ದೆ ತಂದು ಬಾಯಾಂದು ತೆಗೆದು ಬಾಯಾಗ ಹಾಕಿ ನಮಗ ನಿಮಗ ಪುಣ್ಯಾತ್ಮರಿ ನಮ್ಮ ತಂದೆ ಜೋಕಿ ಮಾಡ್ಯಾನ. ಹೌದು ಹೌದು. 80-85 ವಯಸ್ಸು ತಾಯಿ ತಂದಿಗೆ ಆಯ್ತು. ಹೌದು, ಅವ್ರಿಗೆ ಎದ್ದು ಒಂದಕ್ಕ ಎರಡಕ್ಕ ಹೋಲಾಕ ಬರ್ಲಾರಂತ ಟೈಮ್ ತಾಯಿ ತಂದಿಗೆ ಬತ್ತಂದ್ರೆ ಮಕ್ಕಳಿದ್ದವ್ರು ಹೇಳ್ಬೇಕು, ಅರು ಹಿಡಿದು ಹೇಳ್ಬೇಕು. ನಾವು ಸಣ್ಣವ್ರಿದ್ದಾಗ ನಮ್ಮ ತಾಯಿ ನಮ್ಮ ತಂದೆ ನಮ್ಮನ್ನ ರಗಡ ಉಣಿಸ್ಯಾರ, ರಗಡ ತಿನ್ಸ್ಯಾರ, ಅರು ಹಿಡ್ದ 80 ವರ್ಷ ಹಡದ ತಾಯಿ ತಂದಿಗೆ ಆಯ್ತಂದ್ರೆ ಮಕ್ಕಳು ಏನ್ ಹೇಳ್ಬೇಕ್ರಿ? ತಾಯಿ ತಂದಿಗಳೇ, ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರಗಡ ದುಡಿದಿರಿ,
ಹೈರಾಣ ಆಗಿರಿ. ಇನ್ನು ಮ್ಯಾಲ ನೀವು ದುಡಿದಿ ಬೇಡ. ಹೌದು. ನೀವು ಏನು ಬೇಡ್ತೀರಿ ಬೇಡ್ರಿ ಅಂತ ಹೇಳಿ ಹೌದು. ಮುಪ್ಪ ವಯಸ್ಸಾದ ಬಳಿಕ ಹಡದ ತಾಯಿ ತಂದಿನ ಮನಿ ಒಳಗೆ ಬಿಟ್ಟು ಆ ತಾಯಿ ತಂದೆ ಏನು ಬೇಡ್ತಾರ ನೋಡ, ಬೇಡಿದ್ದೆ ಅರಿವು ಹಿಡಿದು ತಂದೆ ಯಾವ ಮಕ್ಕಳು ಬಾಯ ಅಂದ ತೆಗೆದು ಬಾಯಾಗ ಹಾಕಿ ಜ್ವಾಕಿ ಮಾಡ್ತಾವ ನೋಡು, ಅವರೇ ತಾಯಿ ಮಕ್ಕಳು ಇರ್ಲಿಕ್ಕೆ ನಾಯಿಕಿತ ಕಡಿ ಮಕ್ಕಳು ಅಂತೇಳಿ ಶಾಸ್ತ್ರ ಹೇಳ್ತಾವ. ಪುಣ್ಯಾತ್ಮರ ಎಲ್ಲರಿಗೂ ಮಾತು. ಹೌದು ಹೌದು ಹೌದು. ಮುತ್ತೆವ್ರ ರೀ ಮತ್ತ ನೀವು ಹುಟ್ಟಿಸಿರಿ ಮಾಡಂಗ್ ಮಾಡಿರಿ ಅವೇನು ಮುದಕಾಗ್ಯಾವ ಅಂತೇಳಿ ಮರ್ತ ಹೆಂಡ್ರಿ ಬೆನ್ ಹತ್ತದ ತಾಯಿ ತಂದೆ ಗತಿ ಏನತ್ತದ್ರಿ ಮುತ್ತೆವ್ರ? ಹೌದು ಹೌದು. ದಾಂಡಿ ಮುಟ್ಟುತ್ತದ್ರಿ. ದಾಂಡಿ ಮುಟ್ತದ್ರಿಪ್ಪ. ಅರುವ ಹಿಡಿಬೇಕಾಗ್ತದ. ಅರುವ ಮುತ್ತೆವ್ರು ಭಾಳ ರಾಮಾಯಣದಾಗ ಭಾಳ ಮಾತಾಡಿದ್ರಿ ಇವತ್ತು. ಹೌದು 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 ಹೌದು. ರಾಮಾಯಣ ಮಹಾಭಾರತದಾಗ ಭಾಳ ಹೋಗಿ ಮಾತು ಮುತ್ತೆವ್ರು ಹೇಳ್ಯಾರ. ಹೌದು. ತಮಗೆಲ್ಲರಿಗೂ ಗುರುತದ. ಏನಿದೆ ಏನು ವಿಷಯ ಮಾತಾಡಿದ್ರು ಮುತ್ತೆವ್ರು? ದುರ್ಯೋಧನ. ಹೌದು. ದುರ್ಯೋಧನ ಪಾಂಡವರು ಮನೆಗೆ ಹೋದ. ನೀರಿನ ಟೈಪ್ ಪರಿಷತ್ತಲ್ಲಿ ನೀರಾನೇ ಅದಾವ ಅಂತೇಳಿ ಕಾಲ ಹಿಂಗೆ ಎತ್ತಿ ಇಡ್ಲಾಕತ್ತ. ಅವಾಗ ದ್ರೌಪದಿ ಅಂದಳತ್ತ, ಕುಡ್ಡನ ಹೆಣ್ತಿನ ಕುಡ್ಡನ ಮಗ ಕುಡ್ಡೆ ಕುಡ್ಡೆ ಅಂತೇಳಿ ಅಂದಳು. ಇದನ್ನ ಮನಸ್ಸಿನಾಗಿಟ್ಟ ಅರಿವು ಹಿಡ್ದಾನ ಅಂತ ಹೇಳ್ಯಾರ, ನೀವೆಲ್ಲರೂ ಕೇಳಿರಿ. ಹೌದು ಹೌದು ಹೌದು. ನಾ ಮುತ್ತವ್ರಿಗೆ ಕೇಳ್ತೀನಿ. ಹೌದು. ಪಂಚ ಪಾಂಡವರು ಕೌರವರು ಯಾರು? ಯಾರಿಪ್ಪ? ಅವರು ಅಣ್ಣ ತಮ್ಮದೇರವ್ರು. ಹೌದು ಹೌದು. ಕಾಕಾ ಬಾಬನ ಮಕ್ಕಳವರು. ಮಕ್ಕಳು. ಪಾಂಡವರು ಕೇಳ್ತಾರ ಏನತ್ತ? ನಮಗ ಪಾಲ ಬರ್ತಕ್ಕಂಥ ಪಾಲದ, ನಮಗೂ ತುಸು ಪಾಲ ಕೊಡು ಅಂತೇಳಿ ಪಾಂಡವ್ರಿಗೆ ಕೇಳಿದ್ರು. ಹೌದು. ಅವಾಗ ದುರ್ಯೋಧನ ಏನಂದ? ಏನಂದ್ರಿ? ನೀವು ನಮಗೆ ಏನೋ ಸಂಬಂಧ ಇಲ್ಲ, ನಿಮಗ್ ಪಾಲಿಲ್ಲ, ಇವರು ನಮ್ಮ ಅಣ್ಣತಮ್ಮರದಾರ, ನಮ್ಮ ಕಾಕಾ ಬಾಬನ ಮಕ್ಕಳದಾರ. ಅರುವ ದುರ್ಯೋಧನ ಇಡಲಿಲ್ಲ. ಹೌದು ಹೌದು. ಏನತ್ತಾನವ? ಏನಂದ್ರಿ? ನಿಮಗ ನಾ ಏನೋ ಕೊಡಂಗಿಲ್ಲ ಅಂದ. ಕಡೆಗೆ ಒಂದು 5 ಹಳ್ಳಿಯರ ಕೊಡು ಅಂದ್ರವ್ರು. ಏನೋ ಕೊಡಂಗಿಲ್ಲ ಅಂದ. ಹೌದು. ಅವಾಗ ಪಾಂಡವರು ಕಣ್ಣಾಗಿ ನೀರು ತಕೋತ ಕೃಷ್ಣನ ಬಲ್ಲಿ ಬಂದ್ರು. ಕೃಷ್ಣಗೆ ಕೇಳ್ತಾರ, ಏನಂತ? ಯಪ್ಪ ಕೃಷ್ಣ, ನಮ್ಮ ದುರ್ಯೋಧನ ನಮಗೆ ಏನೋ ಪಾಲ ಕೊಡುದಿಲ್ಲತ್ತಾನ, ನೀರೇ ಹೇಳಿ ಅವನಿಗೆ ತಿಳುವಳಿಕೆ ಹೇಳಿ ನಮಗೆ ಕೊಡಿಸಂದ. ಹೌದು. ಅವಾಗ ಕೃಷ್ಣ ಬಂದು ಹೇಳ್ತಾನ, ಏನಂದ್ರಿ? ಏನೋ ದುರ್ಯೋಧನ, ನೀವು ಹಿಂಗ ಮಾಡ್ಲಾಕ್ ಹೋಗ್ಬೇಡ್ರಿ, ಅವರು ನಿಮ್ಮ ಕಾಕಾ ಬಾಬನ ಮಕ್ಕಳದ್ರ, ಹೊರಗಿನವ್ರ ಅವ್ರ ಅಲ್ಲ. ಹೌದು. ನೀವು ಬಹಳ ಜಾಗ ಕೊಡ್ಲಿಕ್ಕೆ ಬಿಡ್ರಿ, ಬರೇ 5 ಊರರೇ ಅವ್ರಂತೆ ಬಿಟ್ಟ ನೀವು ಉಳ್ಕಾದೆಲ್ಲ ನೀವೇ ಮಾಡ್ಕೊಂಡು ತಿನ್ರಿ ಅಂದ. ಹೌದು. ಇವರಿಗೆ ಅರುವ ಬರಲಿಲ್ಲ. ಕೃಷ್ಣ ಹೇಳ್ದ, ಅವರು ನಿಮ್ಮ ಅಣ್ಣತಮ್ಮರದಾರ ಅಂದ ಕರೆ. ಅರುವ ದುರ್ಯೋಧನ ಬಲ್ಲಿ ಬರಲಿಲ್ಲ. ಹೌದು. ಏನತ್ತಾನ ದುರ್ಯೋಧನ? ಏನಂದ್ರಿ? ಒಂದ ಚೂಜಿ ಊರಾಟ ಜಾಗನು ಕೊಡಂಗಿಲ್ಲ, ಪಾಂಡವರಿಗೆ ನಾ ಕೊಡುದಿಲ್ಲ ಅಂದ. ಸೂಜಿ ಊರಾಟ ಜಾಗ ಸಕ್ಕಟ. ಸೂಜಿ ಊರಾಟ ಜಾಗನು ಪಾಂಡವರಿಗೆ ನಾ ಕೊಡಂಗಿಲ್ಲ, ಅಣ್ಣತಮ್ಮರ ಅನ್ನೋದು ಮರತ ಸೂಜಿ ಊರಾಟ ಜಾಗ ಕೊಡುದಿಲ್ಲ ಅಂದ. ಶ್ರೀಕೃಷ್ಣ ಪರಮಾತ್ಮ ಪಾಂಡವರು ಬೆನ್ನ ಹತ್ತದ. ಹೌದು ಹೌದು. ಮುತ್ತೆವ್ರ ಅಣ್ಣತಮ್ಮರ ಅನ್ನೋದು ಮರ್ತದಕ್ಕಾಗಿ ದುರ್ಯೋಧನ ಪಂಚ ಪಾಂಡವರು 5 ಮಂದಿದ್ರು, ಕೌರವರು 101 ಮಂದಿದ್ರು. ಹೌದು. 101 ಮಂದಿದ್ದ ಕೌರವರು ದಿಕ್ಕಾಪಾಲಾಗಿ ಭೂಮಿ ಮೇಲೆ ಕೂನು ಉಳಿಲಾರ್ದಂಗ ಆಗಿ ಹೋಗ್ಯಾರೋ ಮುತ್ತವ್ರ. ಇದು ಮರ್ತಿದ್ದಕ್ಕಾಗಿ. ಹೌದು ಹೌದು, ಮರ್ತದಕ್ಕಾಗಿ. ನಮ್ಮ ಅಣ್ಣತಮ್ಮರದಾರ, ಅವರು 5 ಹಳ್ಳಿ ಮಾಡ್ಕೊಳ್ತಿಲ್ಲ ಅಂದಿದ್ರೆ ಅಂದ್ರೆ ಇಂಥ ಪರಿಸ್ಥಿತಿ ಕೌರವ್ರಿಗೆ ಬರ್ತೈತೆ ಅನ್ರಿ? ನೋಡ್ರಿ ಹಿಟ್ ಮಾಡ್ತಾವ್ರಿ ಮತ್ತೆ ಮರುವ. ಮುತ್ತೆವ್ರ ನಿಮ್ಮ ಮರುವ ಹೇಳಿದ್ರೆ ನೀವು ಒಂದು ಮಾತು ನಿಮಗೆ ಕೇಳ್ತೀನ. ಹಾ ರೀ. ಹೆಣ್ಣ ಮಕ್ಕಳಿಗೆ ಲಗ್ನ ಆದ ಬಳಿಕ ಸಣ್ಣ ವಯಸ್ಸಾಗ ಗಂಡ ತೀರ್ಕೊಂಡ ಅಂದ್ರೆ ಮತ್ತೊಂದು ಲಗ್ನ ಆಗಲಾಕ ಪರ್ಮಿಷನ್ ಇದ್ದಿದ್ದಿಲ್ಲ. ಒಂದೇ ಒಂದು ದಿವಸದೊಳಗ 3 ಲಕ್ಷ ಜನರ ಕೈಲೇ ಸಹಿ ಮಾಡಿಸ್ಕೊಂಡು 3 ಲಕ್ಷ ಜನರ ಕೈಲೇ ಸಹಿ ಮಾಡಿಸ್ಕೊಂಡು ಒಬ್ಬ ಗಂಡ ಸತ್ರು ಇನ್ನೊಂದು ಗಂಡನಾಗಲಾಕ ಪರ್ಮಿಷನ್ ತೆಗೆಸಿದ ಪುಣ್ಯಾತ್ಮ ಒಬ್ಬ ಅದಾನ. ಒಬ್ಬ ಅದಾನ. ನೀವೇ ಹೇಳಿರಿ ಮಾತಾ. ಹೌದು. ಒಬ್ಬ ಅದಾನ. ಯಾವ ಈಸು ಮಂದಿಗೆ ಕೇಳ್ತ್ರಿ, ಈಸು ಮಂದಿ ತಲೆಯಾದ ಮರು ಹಾರಿ ಹೋಗ್ಯದ. ಹೌದು ಹೌದು. ಜೇರ್ ಕರ್ತ ನಿಮ್ಮಲ್ಲಿ ಆ ಅರಿವು ಇತ್ತಂದ್ರ ಪಟ 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 ಬರ್ತಿತ್ರಿ ಬಾಯಿಗೆ. ಆ ಅರಿವು ಇತ್ತ ನಿಮ್ಗೆಲ್ಲರಿಗೆ ಕೇಳ್ತೀನಿ, ಹಿರಿಯರಿಗೆ ಆ ಹೆಸರು ಹೇಳ್ಯಾರನ್ರಿ? ಇಲ್ಲ ಇಲ್ಲ. ಹೆಸರು ಹೇಳಕ ಇವರಲ್ಲಿ ಅರಿವು ಇಲ್ಲ. ಹೌದು. ಅರಿವು ಜೇರ್ ಕರ್ತ ನಿಮ್ಮಲ್ಲಿ ಇತ್ತಂದ್ರ ಈ ಸಭಾದ ಒಳಗ ಇಂಥವನ್ನೇ ಮಂಗಲಸೂತ್ರ ಕಟ್ಲಾಕ ಕಾರಣೀಕರ್ತ ಆಗ್ಯಾನಂತೇಳಿ ಅವನ ಹೆಸರು ಹೇಳ್ತೀರಿ. ಹೆಸರು ನೀವು ಹೇಳಿಲ್ಲ ಅಂದ್ರೆ ನಿಮ್ಮಲ್ಲಿ ಅರಿವ ಇಲ್ಲ. ಇಲ್ರಿ ಮುತ್ತವ್ರ. ಹೆಂಗ ನಾ ಸಣ್ಣವದೀನಿ. ಹೌದು ಹೌದು. ನಾನು ಸಣ್ಣವದೀನಿ. ಕೂತ ಜನ ಸಣ್ಣವ್ರಿಲ್ಲ. ಹೌದು ಹೌದು. ನೀವು ಏನು ವಿಷಯಗಳ ಮಾತಾಡ್ತೀರಿ ಅನ್ನೋದು
ಕಾಟ ಜನ ಮಾಡೋರು ಅದಾರ. ಕೂತಾರ ಅದ್ರ ಸಲುವಾಗಿ ಈ ಜನ ಎದಕ್ಕೆ ಕೂತಾರ? ನಾ ಸಣ್ಣವದಿನ, ನನ್ನ ಮುಂದೆ ನೀವು ಏನ್ರಿ ಮಾತಾಡ್ತಾರೆ? ಕೂತವ್ರು ಜನ ಕಾಟ ಹೊಡಿತಾರ. ನಿಮ್ಗೆ ನಾ ಮಾತು ಕೇಳ್ತೀನಿ. ಕೈಕೆಂದು ಹೇಳಿದ್ರು. ದಶರಥ ಮಹಾರಾಜ ರಥ ಓಡ್ಸಾಕತ್ತಿದ್ದ. ಹೌದು. ರಥದ ಕೀಲು ಕಡೆಕಾಯ್ತು. ಹೌದು ಹೌದು, ಬಟ್ ಹಾಕಿದಳು. ಅವಾಗ ಕೈಕ ಆ ರಥದ ಗಾಲಿಗೆ ಕೀಲ್ ಹಾಕಿ ತನ್ನ ಬಟ್ ಹಾಕಿ ಹೇಳತ್. ನೀವೆಲ್ಲ ಮುತ್ತವ್ರು ಹೇಳ್ಯಾರ. ಹೌದು ಹೌದು. ಮುತ್ತವ್ರು ಇಲ್ಲಿ ಏನದ ಅರುವದ? ಇಲ್ಲಿ ಹೌದು ಹೌದು, ಇಲ್ಲಿ ಏನ್ ಅರುವದ? ಹೌದು. ನನ್ನ ಗಂಡ ಇದ್ರಾಗ ಜೇರ್ ಕರ್ತ ಗಾಲಿ ಕಡೆಕಾಯ್ತಂದ್ರ ನನ್ನ ಗಂಡ ಸೋಲ್ತಾನ. ನನ್ನ ಕೈನ ಕತ್ತರಿಸಲಿಕ್ಕರೆ ನನ್ನ ಗಂಡನ ಸೋಲಿಸಬಾರ್ದು ಅನ್ನೋದು ಅರು ಕೈಕಾಗಿತ್ತ ಹೇಳಿ ಅಲ್ಲಿ ಬಳ್ಳ ಹಾಕಿ ಸಭಾದಾಗ ನಂದು ಸಿದ್ಧದ ಇವತ್ತು ಪುಣ್ಯಾತ್ಮರಿ. ಹೌದು ಹೌದು. ಸುಮ್ಮ ಮಾತಾಡುದು ಮುತ್ತೇವ್ರು. ಮುತ್ತೇವ್ರ ನಿಂದ್ರಿ, ನಾ ಹಿರಿಯರಿಗೆ ಕೇಳಿ ಮಾತಾಡ್ತೀನಿ. ಮತ್ತ ಆಕಿ ಹಂಗೂ ದಶರಥ ಮಹಾರಾಜ ರಥ ಹೊಡ್ಯಾಕತ್ತಾನೆ. ಬೀಳೋದಕ್ಕ ಹೇಳೋದಕ್ಕ ಆಕಿ ಮರ್ತ ಕೂತಿದ ಕೆಲಸ ಆಗ್ತಿತ್ತೇನ್ರಿ? ಆಕೆ ಅರುವಿರಕ ಆತಿತ್ರಿ. ನೀವೇ ಹೇಳ್ರಿ ಮುತ್ತೇವ್ರ. ಇದು ಏನು ಕಾರಣ? ಆಕಿನಲ್ಲಿರ್ತಕ್ಕಂಥ ಅರುವು ಕಾರಣದ. ಅರುವ ಮುತ್ತೇವ್ರ ಇದನ್ನೆಲ್ಲಾ ಬಿಟ್ಟಿರಿ. ನಡಬಾರಕ್ಕೆ ಮಾತು ಹೊಡಿತೀರಿ. ನಡಬಾರಕ್ಕೆ ಮಾತು ಹೊಡೆದ ಅಪ್ಪಾಜಿ ಅವರು ಒಂದು ಮಾತು ಹೇಳಿದ್ರೆ ಏನತ್ರಿ? ಏನ್ ಹೇಳಿದ್ರು? ಹಿಂದಿನ ಮಾತು ಅರಿವಿಟ್ಟಿದ್ರು ಯಾರು? ಕೈಕಾ. ಕೈಕಾ ಶ್ರೀರಾಮಚಂದ್ರಗೆ ಪಟ್ಟಾಗುದಿತ್ತು. ಹೌದು. ಅವಾಗ ದಶರಥ ಮಹಾರಾಜಿಗೆ ಹಿಂದಿನ ಮಾತು ಅರಿವು ಹಿಡಿದು ಕೇಳತ್ ಹೇಳ್ಯಾರ. ನೀವೆಲ್ಲರೂ ಕೇಳಿರಿ. ಹೌದು. ಏನು ಕೇಳದತ್ತ? ನೀವು ನನಗೆ ಹಿಂದೆ ಕೊಟ್ಟ ಮಾತ ನಡೆಸ್ಕೊಡ್ತೀರಿ ಅಂತ ಕೇಳಿದ್ರು. ನಡೆಸ್ಕೊಡ್ತೀನಿ ಅಂದವ. ದಶರಥ ಮಹಾರಾಜ ಏನಂದ, ನಾಳೆಗೆ ಮಗನ ಪಟ್ಟದ. ಹೌದು. ಬೆಳ್ಳಿ ಬಂಗಾರ ಸೇರಿ ಏನಿಂತ ಬೇಡ್ತಿರ್ಬೇಕು, ನಾ ಕೊಡ್ತೀನಿ ಅಂತೇಳಿ ಕೊಡ್ತೀನಿ ಅಂದ. ಅವಾಗ ಕೈಕಾ ಹೇಳಲತ್ತ, ನಿನ್ನ ಮಗ ಶ್ರೀರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗ್ಬೇಕು. ನನ್ನ ಮಗ ಭರತ್ಗ ಪಟ್ಟಾಗಬೇಕಂತ ಹೇಳತ್ ಮುತ್ತೇವ್ರು ಹೇಳ್ಯಾರ. ನಂದು ಇದಕ್ಕೆ ಒಟ್ಟ ಅಡ್ಡಿ ಇಲ್ಲ. ಹೌದು. ಈ ಮಾತು ಸತ್ಯನೇ ಅದ. ಸತ್ಯ ಇದ್ದ ಮಾತಿಗೆ ನಾ ಅಲ್ಲಗಳೆಮಲ್ಲ. ಹೌದು. ನಾ ಕೇಳ್ತೀನಿ, ಈ ಮಾತು ಯಾರ ಮುಂದೆ ಹೇಳಕತ್ತಿದ್ಲು? ದಶರಥ ಮಹಾರಾಜನ ಮುಂದೆ ಕೈಕಾ ಹೇಳಕತ್ತಿಳು. ರಾಮನ ಮುಂದೆ ಹೋಗಿ ಕೈಕಾ ಹೇಳಿಲ್ಲ. ಹೌದು. ದಶರಥ ಮಹಾರಾಜನು ರಾಮನ ಮುಂದೆ ಹೋಗಿ ಹೇಳಿಲ್ಲ. ಕೈಕಾ ದಶರಥಗೆ ಹೇಳುವುದೇ ಶ್ರೀರಾಮಚಂದ್ರ ಕೇಳದ. ಅವಾಗ ಶ್ರೀರಾಮಚಂದ್ರಗ ಅರುವಾಯ್ತು. ಜೇರ್ ಕರ್ತನ ಇಡ್ಲೇ ಕೂತಿ ಅಂದ್ರ ನನ್ನ ತಂದೆಗೆ ಅಪಮಾನ ಆಗ್ತದ, ನನ್ನ ತಂದೆ ಮಾನ ಹೋಗ್ತದ, ಈ ಜಾಗದಾಗ ನಾ ಇರಬಾರ್ದು ಅಂತೇಳಿ ಅರು ಹಿಡಿದು ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ. 14 ವರ್ಷ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ. ತಮ್ಮ ಭರತ ಅಂದ್ರೆ ಕೈಕಾನ ಮಗ ಭರತ ಅವ ಅರು ಹಿಡಿದ್ರೆ ಮುತ್ತವ್ರ ಇಲ್ಲದ ಪೇಚ. ಹೌದು ಹೌದು. ಭರತ ಅರು ಹಿಡ್ದ. ನನ್ನ ಅಣ್ಣ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗ್ಯಾನ. ಅವ ರಾಜ್ಯ ವೈಭವದಿಂದ ಗಾದಿ ಮೇಲೆ ಮನಗು ಮನುಷ್ಯ ಹೋಗಿ ಕಲ್ಲು ಮುಳ್ಳಾಗ ಮನ್ಕೋತಾನ. ನೆಲದ ಮೇಲೆ ನನ್ನ ಅಣ್ಣ ಮನ್ಕೋತಾನ. ನನ್ನ ಅಣ್ಣನ ಸಮಾನ ಮಕ್ಕೋಬಾರ್ದು ಅಂತೇಳಿ ಭರತ ಅರು ಹಿಡಿದು 3 ಮಳ ಗಾರಿ ಹೊಡೆದು ಗಾರಿಯಾಗ ಮನ್ಕೋತಿದ್ದ ಭರತ. ಅಣ್ಣನ ಸಮ ಮನ್ಕೋಬಾರ್ದು ಅರುವ ಭರತ್ ಹಿಡ್ದ. ಹೌದು ಹೌದು. ಅವಾಗ ಶ್ರೀರಾಮಚಂದ್ರ ಏನು ಮಾಡ್ದ? 14 ವರ್ಷ ವನವಾಸ ಮುಗಿಸಿ 14 ವರ್ಷ ವನವಾಸ ಮುಗಿಸಿ ಅರು ಹಿಡಿದು ಹೋಗ್ಯಾನಂತ ಹೇಳಿ ಹೊಳ್ಳಿ ಬಂದ ಗಾದಿ ಪಟ್ಟಕ್ಕ ಏನು ಶ್ರೀರಾಮಚಂದ್ರ ಏನೇನತ್ತಿರೋ, ಏನು ಕೈಕಾನ ಮಗ ಭರತ್ ಏನೇನತ್ತಿರೋ? ಮುತ್ತೇವ್ರ ಇಲ್ಲೆಲ್ಲ ಅಧ್ಯಾತ್ಮದವ್ರು ಅಂದ್ರೆ ಯಾರ್ಯಾರ? ಶ್ರೀರಾಮಚಂದ್ರಿಗೆ ಪಟ್ಟಾಗ್ಯದ್ರಿ ಮುತ್ತೇವ್ರ, ಭರತ್ಗೆ ಪಟ್ಟಾಗಿಲ್ಲ. ಹೌದು ಹೌದು ಹೌದು. ಇದಕ್ಕತ್ತಾರ ಅರು ಹಿಡಿದು ನಡೀದತ್ ಹೇಳಿ. ಹೌದು ಹೌದು. ರಾವಣನ ಮಾತು ಹೇಳಿದ್ರಿ ಮುತ್ತೇವ್ರ, ನೀವು ಎಲ್ಲಿ ಬಿಟ್ಟಿರ್ತೀರ ನೋಡಿ ಅಲ್ಲಿ ಬಿಟ್ಟ ಸ್ಥಳ ತುಂಬಲಕ್ಕೆ ಉತ್ನಾಳ ಪರಸುನ ಇಲ್ಲಿ ಕರೆಸ್ಯಾರ. ಹೌದು ಹೌದು. ವಯಸ್ಸದಾಗ ನಾ ಸಣ್ಣವದೇನು. ಹೌದು ಹೌದು. ವಯಸ್ಸದಾಗ ಸಣ್ಣವದಾನ ಪರಸು ಅಂತ ಹೇಳಿ ಯಾನರೇ ಮಾತಾಡುದಿಲ್ರಿ ಮುತ್ತೇವ್ರ. ಇದ್ರ ಬಳಿ ವಿದ್ಯೆ ಯಾರ್ದದ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕು ಸೊನಾಳ ಹನುಮಂತಗೌಡನ ವಿದ್ಯಾ ನಮ್ಮ ಬಳಿ ಅದ. ಇದನ್ನ ಅರಿವು ಹಿಡ್ಕೊಂಡೆ ನಾವು ಮಾತಾಡ್ಬೇಕಾಗ್ತದ. ಸಭಾದಾಗ ಹಂಗೆ ಮಾತು ನಡೀದಿಲ್ಲ. ಹೌದು ಹೌದು. ಇದರ ಅರಿವು ಮೊದಲು ಬೇಕು. ಇದರ ಅರಿವು ನಮಗೆ ಬೇಕ. ಇದರ ಅರಿವಿದ್ರೆ ಕೆಲಸ ಆಗ್ತದೆ, ಅರಿವಿರ್ಲಿಕ್ಕಾದ್ರೆ ಕೆಲಸ ಆಗುದಿಲ್ಲ. ನಿಮ್ಗೆಲ್ಲರಿಗೆ ರಾಮಾಯಣದ ಮಾತು ಹೇಳ್ತೀನಿ. ಹೌದು ಹೌದು. ರಾಮ ಲಕ್ಷ್ಮಣ ಸೀತಾ ಹೌದು ಪಂಚವಡ್ಡಿ ಒಳಗೆ ಹುಲ್ಲಿನ ಗುಡಿಸಲಾಕಿ ಸಂಸಾರ ಮಾಡ್ತಿದ್ರು. ಎಲ್ಲಿ? ಪಂಚವಡ್ಡಿ ಒಳಗ. ಅವಾಗ ರಾವಣ ಮಾಯದ ಜಿಂಕಿಯನ್ನು ತಯಾರು ಮಾಡ್ದ. ಅಂದ್ರೆ ಅವ್ರ ಸೋದರ ಮಾವ ಮರೀಚಿಯನ್ನ ಮಾಯದ ಜಿಂಕಿ ಮಾಡಿ ಅವ್ರು ಇರ್ತಕ್ಕಂತ ಹುಲ್ಲು ಗುಡಿಸಲು ಮುಂದೆ ಹಾಯ್ದು ಬಿಟ್ಟ. ಹೌದು. ಅವಾಗ ನೋಡಿದಳು ಸೀತಾ ಚಿಗರಿ ನೋಡಿ ಇದ್ರ ಕುಬುಸ ನನಗೆ ಬೇಕಂದಳು. ಇದರ ಕುಬುಸ ನನಗೆ ಬೇಕು. ಶ್ರೀರಾಮಚಂದ್ರ ಹೇಳ್ದ ಅದನ್ನ ಬ್ಯಾಡ,
ಅದು ಮಾಯಾದತ್ತ ಶ್ರೀರಾಮಚಂದ್ರ ಹೇಳಿದ್ರು ಸೀತಾ ಕೇಳಿಲ್ಲ. ನನಗದು ಬೇಕಂತೇಳಿ ಪಣ ತೊಟ್ಟು ನಿತ್ತಲು. ಶ್ರೀರಾಮಚಂದ್ರ ಬೆನ್ನತ್ತಿ ಹೋದ. ಹೌದು, ಶ್ರೀರಾಮಚಂದ್ರ ಬೆನ್ನತ್ತಿ ಹೋದ. ಮಾಯಾದ ಜಿಂಕಿ ಮಾಯಾ ರೂಪದಿಂದ ಲಕ್ಷ್ಮಣ ಅಂತ ಹೇಳಿ ಒದರ್ತು. ಅವಾಗ ಸೀತಾ ಅಂದಳು, ಏ ಲಕ್ಷ್ಮಣ, ನಿಮ್ಮ ಅಣ್ಣಗೆ ಏನಾಗ್ಯದ ಹೋಗಂದಳು. ಹೌದು. ಅವ ಲಕ್ಷ್ಮಣ ಹೇಳ್ದ, ಏನ್ ಹೇಳಿದ್ರಿ ಲಕ್ಷ್ಮಣ? ನಮ್ಮ ಅಣ್ಣಗೆ ಏನೂ ಆಗುದಿಲ್ಲ, ನಮ್ಮ ಅಣ್ಣ ಜಗತ್ತದ ಒಡೆಯಾದನ, ನಮ್ಮ ಅಣ್ಣಗೆ ಏನೂ ಆಗುದಿಲ್ಲ, ನಾ ಹೋಗುದಿಲ್ಲ ಅಂದ. ನೀ ಸುಮ್ಕೂಡ್ರಿ, ನಾ ಹೋಗುದಿಲ್ಲ. ಅವಾಗ ಸೀತಾ ಆತಾಳ, ಏ ಲಕ್ಷ್ಮಣ, ನಿಮ್ಮ ಅಣ್ಣ ಸೈಲಿ, ನಿಮ್ಮ ಅಣ್ಣನ ಹೆಂಡತಿ ಆಳ್ಬೇಕಾರು ಭಾವ ನಿನ್ನಲ್ಲಿ ಬಂದದೆ ಅನ್ನೋ ಅಂತ ಕೇಳಿದಳು. ಹೌದು, ನೋಡ್ರಿ ಅಂತ ಮಾತಂದಳು. ಅವಾಗ ಲಕ್ಷ್ಮಣ ಅಂದ, ತಾಯಿ ಅಂದವ. ತಾಯಿ, ನೀ ಎಂತ ಮಾತಂದಿ? ತಾಯಿ, ಹಡದ ತಾಯಿ. ಹೌದು, ಹಿರಿಯ ಅಣ್ಣನ ಹೆಂಡತಿ. ಹಡದ ತಾಯಿ ಹಿರಿಯಣ್ಣನ ಹೆಂಡತಿ. ಹಡದ ತಾಯಿ ಹಿರಿಯ ಅಣ್ಣನ ಹೆಂಡತಿ. ಭೂಮಿ ತೂಕ ನೋಡಿದ, ನಾ ಭೂಮಿ ತೂಕ ಮಾಡಿದ. ಹೌದು, ನನಗೆ ಇಂಥ ಮಾತಂದಿದ್ರ ನಾ ಈ ಸದ್ಯ ಹೋಗ್ತೇನು. ಕರೆ ನಾವೊಂದು ಮಾತು ಹೇಳ್ತೀನಿ, ನಿನಗೆ ತರಕ್ ಹಿಡಿಬೇಕು, ಅರು ಹಿಡಿಬೇಕು, ಈ ಮಾತು ಮರಿಬೇಡ ಅಂದ ಲಕ್ಷ್ಮಣ. ಹೌದು, ಹಿಡಿಯಾಡು ಅರುವ. ಏನ್ ಹೇಳ್ತಿ ಹೇಳಂದಳು. 7 ಮಂಡಲಗಳನ್ನ ಕೊರೆದ. ಹೌದು, 7 ಮಂಡಲಗಳನ್ನ ಕೊರೆದು ಎಂತ ಪರಿಸ್ಥಿತಿ ಬಂದ್ರು ಈ ಮಂಡಲ ದಾಟಿ ನೀವು ಹೊರಗೆ ಹೋಗ್ಬೇಡ ಅತ್ತಿಗೆ ತಿಳ್ಕೊಂಡು ಸೀತಾಗ ಹೇಳಿ ಲಕ್ಷ್ಮಣ ವಾದ. ಹೌದು. ಅವಾಗ ರಾವಣ ಸಾಧುನ ವೇಷ ತೊಟ್ಟು ಬಂದು ಭಿಕ್ಷಾ ಬೇಡ್ದ. ನೋಡ್ರಿ, ನೀವೆಲ್ಲ ಕಾಟ ತೆಗೀರಿ. ಸಾಧುನ ವೇಷ ತಂದು ಬಂದು ಭಿಕ್ಷಾ ಬೇಡ್ದ ರಾವಣ. ಅವಾಗ 7 ಮಂಡಲಗಳ ಒಳಗೆ ಬಾ ಅಂತ ಹೇಳಿ ಒದರದಳು. ಬೆಂಕಿ ಉರ್ದಂಗೆ ಉರಿತಿತ್ತು. ಅದು ರಾವಣಗೆ ಗೊತ್ತಿತ್ತು, ಕಾಲ ಒಳಗೆ ಇಡ್ಲಿಲ್ಲ. ಹೌದು, ನೀ ನೀಡಕ್ಕಿದ್ರು ಹೊರಗೆ ಬಂದು ನೀಡಂದ. ಮೈದನ ಲಕ್ಷ್ಮಣ ಹೇಳಿದ ಮಾತಿಕ್ಕಿ ಮರುತ್ತಳು ಸೀತಾ. ಮೈದ ಲಕ್ಷ್ಮಣ ಹೇಳಿದ ಮಾತು ಮರ್ತು 7 ಮಂಡಲ ಹಚ್ಚಿ ಕಡೆ ಹೋಗಿ ರಾಮಾಯಣಿ ಮಾಡಿ ಇಟ್ಟಿ. ಮವ್ವ, ಜೇರ ಲಕ್ಷ್ಮಣ ಹೇಳಿದ ಮಾತು ನಿನಗೆ ತರಕಿತ್ತು, ಅರಿವಿತ್ತಂದ್ರೆ ಇದೆಲ್ಲ ಆಗ್ತೈತೇನ್ರಿ? ಎದಕ್ಕಾಗ್ಯದ ಇದು? ನೀ ಮರ್ತಿದಕ್ಕಾಗ್ಯದ ಬಾಯಿ ನೀ ಮರ್ತಿದಕ್ಕಾಗ್ಯದಿದ್ಯವ್ವ. ಅರಿವು ಹಿಡ್ದಿದ್ದೆ ಅಂದ್ರ ಲಂಕಾಪಟ್ಟಣಲ್ಲ ಸುಡ್ಲಾಕ್ ಹಚ್ತಿದ್ದಲ್ಲ ನನ್ನವ್ವ. ಅರಿವು ಹಿಡ್ದು ನಡಿ ವಿಷಯ ಅದ. ಪ್ರತಿಯೊಂದು ವಿಷಯಕ್ಕೆ ಅರಿವು ಹಿಡಿಬೇಕಾಗ್ಯದ. ಇಲ್ಲೆಲ್ಲ ಬಾಳ ನನ್ನ ಮಂದಿ ಹೆಣ್ಣು ಮಕ್ಕಳು ಕೂಡ್ಯಾರ. ಯವ್ವ, ಗಂಡ ಅದಾನ ಅನ್ನೋದು ಅರಿವು ಹಿಡಿಬೇಕಂದ ಕೂಡಲೇ ಮುತ್ತೆವ್ರಂದ್ರ, ಓ ಮಾಸ್ತರ, ಗಂಡ ಹಾದಂದ್ರ ಹೆಂಗ ಅರಿವು ಹಿಡಿದು ಏನ್ ಮರಿಬೇಕ ಅರಿವು ಹಿಡಿಬೇಕಂದ್ರ ಅವ್ರ ಮುತ್ತೆವ್ರ ಹೆಂಗ ಆಗ್ತೈತಿ ಮಾತಾ? ಏನಾಗ್ತದ್ರಿ? ಹೆಣ್ತಿ ಗಂಡನ ಮ್ಯಾಲ ಬಹಳ ಜೀವ ಇದ್ದಳ. ಏನಿದ್ಳು? ಜೀವ. ಹೆಣ್ತಿ ಗಂಡನ ಮ್ಯಾಲ ಬಹಳ ಜೀವ ಇದ್ಳು. ಗಂಡ ಮಿಲಿಟರಿಗೆ ಹೋಗಿದ್ದ, ನೌಕರಿಗೆ ಹೋದ. ಜಮ್ಮು ಕಾಶ್ಮೀರ ಮಿಲಿಟರಿಗೆ. ಅವ ಜಮ್ಮು ಕಾಶ್ಮೀರ ಹೋಗ್ಲಿ, ದಿಲ್ಲಿಗರ ಹೋಗ್ಲಿ, ಆ ಕಡೆ ಇರ್ತಾರ ಮಿಲಿಟರಿ ಅವರು. ಒಟ್ಟು ವಾದ. ಈಕಿ ಗಂಡನ ಮ್ಯಾಲ ಬಾಳ ಪ್ರೇಮ ಇತ್ತು. ಹೋಗಿ ಒಬ್ಬ ಹಿರಿಯ ಮನುಷ್ಯನ ಕೇಳ್ದಳ, ಏನತ್ತ? ನನ್ನ ಗಂಡನ ಕಾಲು ನಮಸ್ಕಾರ ಮಾಡ್ಲಾರ್ದೇನೆ ನಾ ಮನೆ ಕೆಲಸ ಮಾಡುದಿಲ್ಲ ಆಯಿ, ನಾ ಮನೆ ಕೆಲಸ ಮಾಡುದಿಲ್ಲ, ನನ್ನ ಗಂಡರೇ ಹೋಗ್ಯಾನ ಆಯಿ, ನಾ ಹೆಂಗ್ ಮಾಡ್ಲಿ ಅಂದಳ. ಆಯ್ ಏನ್ ಹೇಳ್ದಳ್ರಿ? ಅವಾಗ ಆಯ್ ಹೇಳ್ದಳ, ತಂಗಿ ನೀ ಯಾಕೆ ಚಿಂತೆ ಮಾಡ್ತಿ, ಒಂದ್ ಕೆಲಸ ಮಾಡುವಾಯಿ. ಏನು? ನಿಮ್ಮ ಮನ್ಯಾಗ ಒಂದು ಫೋಟೋ ಇದ್ದಿರ್ಬೇಕಲ್ಲ ಗಂಡಂದ ಅಂದಳಕಿ. ಅದಾವ್ರಿ, ಈ ಗಾಡಿ ಹಚ್ಚು ಫೋಟೋ ಅದಾವು. ಫೋಟೋ ಗಾಡಿಗೆ ಹಚ್ತಾವ, ತೆಲಿಗೆ ಹಚ್ತಾರ? ಇಲ್ಲ, ಗಾಡಿ ಹಚ್ಚು ಫೋಟೋ ಇರ್ತಾವ್ರಿ ಗಂಡದ್ಯಾರು. ಫೋಟೋ ಐತ್ರಿ ಆಯಿ ಮನ್ಯಾಗ ಅಂದಳು. ಆ ಫೋಟೋ ಇತ್ತಂದ್ರ ಅದನ್ನ ತಗೊಂಡು ಗಾಡಿಗೆ ಹಾಕಿ ದಿನನಿತ್ಯ ಅದಕ್ಕೆ ಊದಿನ ಕಡ್ಡಿ ಬೆಳಗ್ಗೆ ನಮಸ್ಕಾರ ಮಾಡಿ ನಿನ್ನ ಕೆಲಸ ಚಾಲೂ ಮಾಡಂದಳಕಿ. ಅಂದ್ರ ಇಲ್ಲಿ ಉದ್ಕಡ್ಡಿ ಬೆಳೆದ್ರ ಅಲ್ಲಿ ಮಿಲಿಟರಿ ಬೆಳಗದಂಗೆ ಆಯ್ತು. ಹೇಳಿ ಗಂಡಗೆ ಹೋಗಿ ಮುಟ್ಟದಂಗ ಆಯ್ತಂದ್ಳು. ಹೌದು. ಆಕೆನ ಮಾತಿನ ಮೇಲೆ ಈಕಿ ವಿಶ್ವಾಸ ಇಟ್ಲು. ದಿನ ಊದಿನ ಕಡ್ಡಿ ತಗೊಳಕಿ ಗಿಡ್ಡ ಹೆಣ್ಮಗಳು. ಹೌದು. ಮ್ಯಾಲ ಫೋಟೋ ಬಡ್ಡಾಗ ಒಂದು ಸ್ಟೂಲ್ ಇಟ್ಕೊಂಡ ಆ ಸ್ಟೂಲ್ ಮೇಲೆ ಇತ್ತು. ಈ ಬೆಳಗಲಕತ್ತಿ ಏನಿಲ್ಲ, ಸ್ಟೂಲ್ ಎತ್ತರ ಇತ್ತು, ಬೆಳಗಲಕತ್ತಳಕಿ ಹಿಂಗ ಬೆಳಗಲಕತ್ತಳು. ಹೌದು. 6 ತಿಂಗಳಿಗೆ ಡ್ಯೂಟಿ ಮ್ಯಾಲಿಂದ ದೀಪಾವಳಿ ಶೂಟಿಗೆ ಗಂಡ ಬಂದ. ಸಂಜೆನಾಗಿ ಈಕಿಗೆ ಹೇಳಿ ಆ ಸ್ಟೂಲ್ ಮನೆ ಸಾರ್ಸಾಕ ಮಗ್ಗಲ್ಕಿನ ಮನೆಗೆ ಒಯ್ದು ಬಿಟ್ಟಿದ್ಳು. ಕಡ ನೆರಮನೆಗೆ ಒಯ್ದಿದ್ಳು. ನಸಿಕಿನಾಗ ಎದ್ದದ ಏನೋ ಮಿಂಟ್ರಿ ಅವರು ಕಲ್ತವ್ರು ಅತಾರ ಬೆಡ್ ಟೀ ಏನದು? ಬೆಡ್ ಟೀ ಕರಿ ಟೀ ಏನತ್ತಾರ, ಬೆಡ್ ಟೀ. ಅವ ಗಂಡ ಮಕ್ಕೊಂಡಲ್ಲಿ ಅಂದತ್ತವ, ಏ ಹೊಯ್ದ ಯಾರು ನನಗ ಇಲ್ಲ ಹಿಂಗತ್ತಾನ್ರಿ ಅವ ಮಕ್ಕೊಂಡಲ್ಲಿ. ಏ ಹೊಯ್ದ ಮುತ್ತೆವ್ರ ಹಿಂಗ ನಗನಗಸ್ತ ಮಂದಿ ಕಾರ್ಯಕ್ರಮ ಕೊಡೋದು, ಕಲ್ಲು ಹೊಡೆದಾಗ ಕೊಡೋದಿಲ್ಲ. ಹೌದೌದು. ಯಾನಂದತ್ತವ ನೋಡ್ರಿ, ಏ ನನಗ ಬೆಡ್ ಟೀ ಕುಡಿಯಂಗಾಗೈತಿ, ಟೀ ಮಾಡ್ಕೊಂಬ ಅಂದತ್ತವ. ಆಕೆ ಏನಂದಳತ್ತ,
ಅನಕ ತುಸು ನಿಂದ್ರ ಅಂದಳಕ್ಕಿ. ದೌಳ ಅನಕ ಜರ ತಡಿ ನಾನ ಫೋಟೋ ಕುದ್ಕಡಿಗೆ ಬೆಳಗತ್ತಾ. ದೌಳವ ಜರ ನಂದು ಕೆಲಸ ಅದ, ನನ್ನ ಪೂಜೆ ಮಾಡ್ಬೇಕ, ಜರ ನಿಂದ್ರ ಅಂದಳು. ಹೌದು. ಗಂಡ ಕೇಳಿಲ್ಲ. ನನಗೆ ಟೀ ಕುಡಿಯಂಗಾಗ್ಯದ, ಮೊದಲು ಟೀ ಮಾಡ್ಕೊಂಬಾ ಅಂದ. ಆಕಿ ಏನಂದಳು, ನಿನಗೆ ಟೀ ಕುಡಿಯಂಗಾಗಿತ್ತಾರ ಬಾಯಿಲಿ ಅಂದಳಕ್ಕಿ. ಇಲ್ಲಿ ಗಾಡಿ ಬದಿಗೆ ಬಾ. ಕರ್ಕೊಂಡು ಬಂದಳು. ಕರ್ಕೊಂಡು ಬಂದ ಆ ಗಾಡಿ ಮುಂದೆ ಇವನು ಬಗ್ಗಿಸಿ ನಿಂದ್ರಿಸಿ ಇವನು ಡುಬ್ಬದ ಮ್ಯಾಲ ನಿಂತು ಫೋಟೋಕ್ಕೆ ಉದ್ರ ಕಟ್ಟಿ ಬೇಡ. ಗಂಡ ಬುಡಕ ಅದ ನನ್ನದು ಅರುವ. ಯವ್ವ ತಾಯಿ ತಾಯಿ ನಿನ್ನ ಗಂಡ ಬುಡಕದ ಅವನು ಡುಬ್ಬದ ಮೇಲೆ ನಿಂತಿರೋದು ಅರು ಹಿಡಿಯ ನನ್ನವ ಫೋಟೋಕ್ಕೆ ಬೆಳಗ್ಗೆ ಬೇಡ. ಮಾಸ್ತಾರ ಈ ತಳಗಿದ ಬಿಟ್ಟು ಟೇಬಲ್ ಇದು ಗಂಡ ಅವನೇ ಖರೆ ಫೋಟೋನೇ. ಮುತ್ತೆವ್ರ ಪ್ರತಿ ಒಂದು ಮಾತಿಗೆ ಅರುವದ. ಅರಿವಿಲ್ಲಾರ್ದೆ ಒಂದು ಹುಲ್ಲು ಕಡ್ಡಿನ ಒಳಗೆ ಶಾಡಕ್ ಸಾಧ್ಯನೇ ಇಲ್ಲ. ಹೌದು ಹೌದು. ನೀವ್ ಏನತ್ತೀರಿ ಮರ್ತ್ರಿ ಅಂದ್ರ ಕೆಲಸ ಆಗುದಿಲ್ಲ. ಇದು ಹನುಮಂತ ದೇವ್ರ ಜಾತ್ರೆ ಅದ. ಹೌದು. ಹೋದ ವರ್ಷ ಇಲ್ಲಿ ಜಾತ್ರೆ ಮಾಡ್ಯಾರ. ಹೊಳ್ಳಿ ಈ ವರ್ಷ ನಾವು ಜಾತ್ರೆ ಮಾಡಬೇಕು, ಈ ಕಾರ್ಯಕ್ರಮ ನಾವು ವೈಭವದಿಂದ ನಡೆಸಬೇಕನ್ನೋದು ಈ ಕಡ್ಲೆವಾಡ ಗ್ರಾಮದ ಮಂದಿಗೆ ಅರಿವೈತನ. ಇಂಥ ಜಾತ್ರೆ ಚಲೋ ಆಗ್ಯದ. ಇರ್ಲಿಕ್ಕಾದ್ರೆ ಮಾರ್ತ ಕೂತ್ರಿ ಎಲ್ಲಾರು ಚಲೋ ಆಗ್ತೈತ್ರಿ. ಮಾರ್ತರ್ ಜಾತ್ರೆ ಆಗ್ತನ್ರಿ. ಇದಕ್ಕೆ ಬೇಕು ಅರುವ. ಇದಕ್ಕತ್ತಾರ ಅರುವ. ಹೌದು ಹೌದು. ಮತ್ತ ಎಲ್ಲಾನು ಮರ್ತ ಕೂತರ ಕೆಲಸ ಮುತ್ತೇವ್ರ ಆಗೋದಿಲ್ಲ. ಹೌದು ಹೌದು. ಪ್ರತಿ ಒಂದೊಂದಕ್ಕೂ ಅರುವದ. ನಾವು ಮನೆಯೊಳಗೆ ಪ್ರಪಂಚ ಮಾಡಬೇಕಾದ್ರೂ ಅರುವದ. ಹೌದು ಹೌದು. ಮನೆಯೊಳಗ ಪ್ರಪಂಚಕ್ಕೆ ಅರುವ. ಪ್ರಪಂಚ ಮಾಡ್ಬೇಕಾದ್ರೂ ಅರುವದ. ಈಗ ಹೆಣ್ಣು ಮಗಳು ಹಾಲು ಹಿಂಡ್ಕೊಂಡು ತಂದಳ ಅತ್ತಿ ಮನಿ ಸೊಸಿ. ಹಾಲು ಹಿಂಡ್ಕೊಂಡು ತಂದು ಒಲಿ ಮೇಲಿಟ್ಟು ಕಾಸಲ ಕತ್ತಾಳ. ಹೌದು. ಒಲಿ ಮೇಲಿಟ್ಟು ಹಾಲು ಕಾಸಲ ಕತ್ತಾಳ. ಹಾಲು ಉಕ್ಕು ಬಂದಾವ ನೋಡಿ. ಇದಕ್ಕೆ ಅರು ಬೇಕ. ಹಾಲ ಉಕ್ಕು ಬಂದಾವ. ಹೌದು. ಉಕ್ಕು ಬಂದಾವ ಅಂತ ಹೇಳಿ ಒಂದು ಹನಿ ನೀರು ಬಿಡದೆ ಒಯ್ದು ಉಪ್ಪು ಹೋಗೋದ್ರ ಕೆಲಸ ಆಗ್ತದೇನ್ರಿ? ಏನು ಬಿಡ್ಬೇಕಾದ್ರಾಗ ನೀರೇ ಬಿಡ್ಬೇಕು. ನೀರೇ ಬಿಡ್ಬೇಕನು. ಅರು ಬಿಟ್ರೆ ಹಾಲು ನಮ್ಗೆ ನಿಮ್ಗೆ ಊಟ ಮಾಡಕ್ ಬರ್ತದ. ಯಾನಾರೇ ಆಗೋಲಕತ್ತೇಳಿ ಮರ್ತು ಒಯ್ದು ಉಪ್ಪು ಚೆಲ್ಲದ್ರ ಹಾಲು ಉಳಿತಾವ್ರಿ. ಮುತ್ತೇವ್ರ ಪ್ರತಿ ಒಂದಕ್ಕೂ ಅರುವ ಬೇಕೇ ಇರ್ಬೇಕಾಗ್ತೈತಿ. ಅದಕ್ಕೆ ಸುಮ್ಮ ಅವ್ರ ಜೋಡಿ ನಾವು ಹೆಂಗಾರೆ ಮಾಡಿ ಕಾಲಹರಣ ಹಾಕಲಾಕ ವಿಷಯಗಳನ್ನ ಮಾತಾಡ್ಬೇಕಾಗ್ಯದ. ಅದಕ್ಕೆ ಇರ್ಲಿ. ಅವ ಅವ್ರು ಬಂದ್ರೆ ಮತ್ತದು ಬೇರೆ ಇತ್ತು ಕುಸ್ತಿ. ಅದು ಗುಲ್ಮರ್ಗಿನೇ ಬೇರೆ ಇತ್ತು. ಯವ್ವ ಇರ್ಲಿ. ನಿಮಗೆ ಎಲ್ಲರಿಗೆ ಒಂದು ಅರಿವು ಹಿಡಿದ ಮಾತು ನಡಿಬೇಕ. ಅಗಳೆ ಸಂದನಾಗ ಹೇಳ್ತಿದ್ದ ಮಾತು ಭಾಳ ಆಗ್ತಾವ ಅಂತೇಳಿ ಮಾತು ಕಟ್ ಮಾಡಿದ. ಹೌದೌದು. ಈಗ ಒಂದು ಮಾತು ಹೇಳ್ತೇನೆ, ತಮಗೆಲ್ಲರಿಗೆ ನೆನಪಿರ್ಬೇಕ. ಏನ್ರಿಪ್ಪ? ನೀರು ಕೊಡುತ್ತಮ್ಮ. ನಾವು ಹಾಡೋದು ನಾನೇ, ಮಾತಾಡೋದು ನಾನೇ, ಒಂದು ತುಸು ವಾಜ್ ಹೋಗ್ತದೆ. ಹೌದು ಹೌದು. ಯವ್ವ ನಿಮಗೊಂದು ಜೀವನದೊಳಗೆ ಮಾತು ಹೇಳ್ತೀರಿ. ಇದು ಮಾತು ನಿಮ್ಮ ಹತ್ರ ಅರುನಾಗಿ ಹಿಡ್ಕೊಂಡೆ ನೀವು ನಡಿಬೇಕ. ಏನ್ರಿಪ್ಪ? ಏನು ಹೇಳುದದ? ಕೂಡಿರಿ ಅಕ್ಕನ ಬಳಗ ಕೈ ಮುಗದ ಹೇಳುವೆ ನಿಮಗ. ಹೌದು. ಬರಬೇಡ್ರಿ ತೊಲ ಬಾಗಿಲ ಹೊರಗ ಗರತ್ಯಾಗಿರು ನೀ ಮನಿ ಒಳಗ. ಹೌದು ಹೌದು. ತಲೆ ತುಂಬಾ ಹೊರಬೇಕ ಸೆರಗ ಬಾಗಿ ನಡ್ರಿ ಭಾವ ಮೈದುನಗ. ಹೌದು. ಹಚ್ಚ ಗರತಿ ಮಲ್ಲಮ್ಮನಂಗ ಮೆಚ್ಚಿ ನಡ್ರಿ ಹುಚ್ಚ ಗಂಡಗ. ಹೌದು. ಕೆಟ್ಟ ಕರ್ಮ ತುಳಿರಿ ಕಾಲಾಗ ಧರ್ಮದ ಬುಟ್ಟಿ ಹಿಡಿರಿ ಬಗಲಾಗ. ಮುಕ್ತಿ ಹೂವ ಮುಗುದುರು ಬೀಗ ಹಚ್ಚ ಜಂಡ ಮೆರಿರಿ ಜಗದಾಗ. ಹೌದು. ತವರೂರ ಅಂಗಳದಾಗ ಆಡಿರಿ ಅಣ್ಣನ ಹೆಗಲ ಮ್ಯಾಗ. ತಾಯಿ ತಂದೆ ತೀರಿದ ಮ್ಯಾಗ ಮುಣಗಿರಿ ನನ್ನವ್ವ ಕಣ್ಣೀರ ಒಳಗ ಅಂತೇಳಿ ಮಾತು ಹೇಳ್ಯಾರ. ಹೌದು ಹೌದು. ಇದೇ ಮಾತು ಯಾಕೆ ಹೇಳ್ಯಾರ? ಯಾಕ್ರಿಪ್ಪ? ಯಪ್ಪ ನಿಮಗೆಲ್ಲರಿಗೆ ಹೇಳೋದು ನೀವು ಅರುಣಾಗ ಹಿಡಿಬೇಕು ಈ ಮಾತ. ಹೌದು. ಈ ಮಾತು ಯಾಕೆ ಹೇಳ್ಯಾರ? ಯಾಕ್ರಿ? ಈ ಕಡ್ಲೆವಾಡ ಗ್ರಾಮದೊಳಗ ಸಣ್ಣ ತಂಗಿದ್ದಾಗ ತಂಗಿನ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ನೀವೆಲ್ಲ ಆಟ ಆಡಿರಿ. ಹೌದು. ಏನತ್ತಿದ ಅಣ್ಣ ಅಂತ ಕೇಳಿದ್ರ, ಏನತ್ತ? ನನ್ನ ತಂಗಿನ ನಾ ಎಂತ ಗ್ರಾಮಕ್ಕೆ ಮಾಡಿ ಕೊಡ್ಬೇಕಪ್ಪ ಅಂತ ಕೇಳಿದ್ರ, ವಿಜಯಪುರ ಅಂತ ಶಾರು ಪಟ್ಟಣ ಇರ್ಬೇಕ. ನನ್ನ ತಂಗಿ ಗಂಡ ಗುಣದಾಗ ಶ್ರೀರಾಮಚಂದ್ರ ಇದ್ದಂಗೆ ಇರ್ಬೇಕು. ಅಂತ ಮನೆತನಕ್ಕೆ ತಂಗಿನ ಮಾಡಿ ಕೊಡ್ಬೇಕ ತಿಳ್ಕೊಂಡು ನಿಮ್ಮ ಅಕ್ಕ ತಂಗಿಯರ ಸಣ್ಣವರಿದ್ದಾಗ ಪುಣ್ಯಾತ್ಮರಿ ಹೆಗಲ ಮೇಲೆ ಕುಂದಿರ್ಸ್ಕೊಂಡು ಆಟ ಆಡಿರಿ. ಹೌದು ಹೌದು. 18, 20, 21 ವಯಸ್ಸು ನಿಮ್ಮ ಅಕ್ಕ ತಂಗಿಯರಿಗೆ ತುಂಬಿ ಬತ್ತಂದ್ರ ಅವ್ರನ್ನ ಒಳ್ಳೆ ಮನೆತನ ನೋಡಿ ನೀವು ಲಗ್ನ ಮಾಡಿ ಕೊಟ್ಟಿರಿ. ಬೇಕಾದಷ್ಟು ಖರ್ಚು ಮಾಡಿ ಗಂಡನ ಮನೆ ಒಳಗ ಹಾಲ ಸಕ್ರಿ ತುಪ್ಪನೇ ಊಟ ಮಾಡ್ಲಿ. ಹೌದು. ತವರು ಮನಿ ಒಳಗ ಕಟಿ ರೊಟ್ಟಿ ಕಾರನೇ ಇರ್ಲಿಕ್ಕಾರೆ ಹೆಣ್ಣಿಗೆ ಅರಿವು ಇರ್ತದ. ನನ್ನ ತವರು ಮನಿ ಐತಿ, ನನ್ನ ತವರು ಮನಿ ಕಳ್ಳ ಅನ್ನೋದು ಹೆಣ್ಣಿಗೆ ಅರಿವ ಎಂದು ಮರೆಯಲ್ರಿ ಅವ್ರು ಇರ್ತದ. ನಿಮ್ಮ ಅಕ್ಕ ತಂಗಿಯರು ನೀವು ಮಾಡಿ ಕೊಟ್ರಿ. ಹೌದು. ಕೆಲವೊಂದು ಕಾಲ ಕೆಲವೊಂದು ದಿವಸ ಗತಿಸಿದ ನಂತರ ಆ ಹೆಣ್ಣು ಮಕ್ಕಳಿಗೆ ತಾಯಿ ತಂದೆ ತೀರ್ಕೋತಾರ. ಹೌದು. ತಾಯಿ ತಂದೆ ತೀರ್ಕೊಂಡ ಬಳಿಕ ಗಂಡನ ಮನೆ ಒಳಗೆ ಕೂತ ಹೆಣ್ಣು ಮಗಳ ತಾಳ ಏನತ್ತ? ಕಡ್ಲೆವಾಡ ಗ್ರಾಮದೊಳಗ ಹನುಮಂತ ದೇವರ ಜಾತ್ರೆ ಅದ. ಈ ಜಾತ್ರೆ ಒಂದು ವಾರ ಇರ್ಲಾಕಾಗೆ ನನ್ನ ತಾಯಿ ನನ್ನ ತಂದೆ ಬಂದು ಕರ್ಕೊಂಡು ಹೋಗ್ತಿದ್ರು ಜಾತ್ರೆಗೆ.
ಹೌದು ಹೌದು ಈಗ ನನ್ನ ತಾಯಿ ಸತ್ತಾಳ, ನನ್ನ ತಂದೆ ಸತ್ತಾನ. ತಾಯಿ ಸತ್ರ ಏನಾಯ್ತು, ತಂದೆ ಸತ್ರ ಏನಾಯ್ತು, ನನ್ನ ಅಣ್ಣದನ, ನನ್ನ ತಮ್ಮದನ, ಅಣ್ಣನ ಮಕ್ಕಳದಾವು, ತಮ್ಮನ ಮಕ್ಕಳದಾವು ತಿಳಿ ಪುಣ್ಯಾತ್ಮರೇ, ನಿಮ್ಮ ಅಕ್ಕ ತಂಗಿಯರು ಅರವು ಹಿಡಿದು ಬಂದು ನಿಮ್ಮ ಮನೆ ಬಾಕಲಿಗೆ ನಿತ್ತಂದ್ರ ಅವರಿಗೆ ಬಂಗಾರ ಕೊಡಬೇಡ್ರಿ, ಬೆಳ್ಳಿ ಕೊಡಬೇಡ್ರಿ, ರೊಕ್ಕ ರೂಪಾಯಿ ಪುಣ್ಯಾತ್ಮರಿ ನಿಮ್ಮ ಅಕ್ಕ ತಂಗಿಯರು ನೀವು ಯಾರು ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ತಾಯಿ ತಂದೆನ ಕಳ್ಕೊಂಡು ಪರದೇಶಿ ಹೆಣ್ಣು ಮಕ್ಕಳು ಬಂದು ನಿಮ್ಮ ಮನೆ ಬಾಕಲಿಗೆ ನಿತ್ತಂದ್ರ ಅವ್ರನ್ನ ಪರದೇಶಿ ಮಾಡ್ಲಾರ್ದೇನೆ ಒಂದು ಚರಿಗೆ ನೀರು ಕೊಟ್ಟು ನಿಮ್ಮ ಮನೆ ಬಾಕಲ ಒಳಗೆ ಕರ್ಕೊಂಡ್ರಿ ಅಂದ್ರ ಸ್ವರ್ಗದಾಗಿರ್ತಕ್ಕಂಥ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತೈತಿ. ಹೌದು 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 ಇದೇ ನೋಡ್ರಿ ಅರಿವಿನ ಮಾತ. ಇದು ಎಲ್ಲರಿಗೂ ಅರಿವಾಗುವುದಿಲ್ಲ ನೋಡ್ರಿ, ಇಲ್ಲದ ವಿಷಯ. ಹೌದು, ಇದು ಎಲ್ಲರಿಗೂ ಅರಿವಾಗಂಗಿಲ್ಲ. ಯಾರ ತಾಯಿ ತಂದೆನ ಕಳ್ಕೊಂಡು ಅಣ್ಣನ ಮನೆ ಬಾಗಿಲಿಗೆ ತಮ್ಮನ ಮನೆ ಬಾಗಿಲಿಗೆ ಹೋದಾಕರ ಅಣ್ಣನ ಹಂಡ್ರು ತಮ್ಮನ ಹಂಡ್ರು ಯಾರಿಗೆ ನಿಂದದ ಮಾತು ಮಾತಾಡ್ತಾರ ನೋಡ, ಅವ್ರಿಗೆ ಅಷ್ಟೇ ಅರ್ಥ ಆಗ್ತೈತಿ, ಉಳ್ದಾನವ್ರಿಗೆ ಕಷ್ಟ ಅರ್ಥ ಆಗುದಿಲ್ಲ. ನನ್ನ ಆತ್ಮೀಯ ಬಂಧುಗಳೇ, ಹೌದು ಹೌದು ಇದನ್ನ ಅರಿವು ಹಿಡಿದು ನಡೀತದ್ರಿ ಮುತ್ತೇವ್ರ. ಹೌದು ನೋಡ್ ನಮ್ಮ ಕಾಕನ ಕಣ್ಣಾಗ ನೀರು ಬರ್ತಾವ, ಹೆಣ್ಮಕ್ಳು ಬಿಡ್ರಿ ನೀವು, ಗಣ ಮಕ್ಕಳಿಗೆ ಸಕಟ ಕಣ್ಣಾಗ ನೀರು ಬರ್ತಾವ. ಅಟ್ಟರುವೈತಿ ನೋಡ್ರಿ ಅವ್ರಲ್ಲಿ. ಇದು ಅರಿವು ಹಿಡಿದು ನಡೀತದ. ಹೌದು ಹೌದು ಮರ್ತೇವಂದ್ರ ಮುತ್ತೇವ್ರ ಕೆಲಸ ಕೊಡೋದಲ್ರಿ, ಆಗ್ಲಾಕ ಸಾಧ್ಯನೇ ಇಲ್ಲ. ಹೌದು ಹೌದು ನಾವು ಕಾರ್ಯಕ್ರಮ ಹೆಂಗ ಕೊಡ್ಬೇಕಾಗ್ಯದತ್ತ ಕೇಳಿದ್ರ ನಗನಗಸ್ತ ಕಾರ್ಯಕ್ರಮ ಕೊಡ್ಬೇಕು, ನಕ್ಕೋತ ಹೋಗ್ತಿರ್ಬೇಕು ಜನ, ನಗನಗತ್ತ ಕಾರ್ಯಕ್ರಮ ಕೊಡ್ಬೇಕು. ನಮ್ಮನ್ನ ರೊಕ್ಕ ಕೊಟ್ಟು ಇವ್ರು ಎದಕ್ಕೆ ಕರೆಸ್ಯಾರ, ನಮ್ಮಿಂದ ಏನಾರೇ ಒಂದ್ 4 ಮಾತು ಒಳ್ಳೆ ಮಾತುಗಳನ್ನ ಬರ್ತಾವ. ಈ ಮಾತುಗಳು ನಾವು ಹೊರ ಹಿಡ್ಕೊಂಡು ನಡಿಬೇಕಂತೇಳಿ ಮುತ್ತವ್ರ ನಿಮ್ಮನ್ನ ಇವತ್ತು ಈ ವೇದಿಕೆ ಮೇಲೆ, ಬ್ರಹ್ಮ ವೇದಿಕೆ ಮೇಲೆ ಕೂಡಿಸ್ಯಾರ. ಹೌದೌದು, ಜೀವನದೊಳಗೆ ನಗು ಅನ್ನೋದು ಬಹಳ ಮುಖ್ಯ ಅದ. ಒಂದೇಳೆ ನಗಿ ಬರ್ಲಿಕ್ಕಂದ್ರೆ ಏನ್ ಮಾಡ್ಬೇಕ್ರಿ ಮಸ್ತಾರ? ಇರ್ಲಿ ಹೇಳದ, ನಮ್ಮ ಅವ್ವಗಳು ಈಗ ಕಣ್ಣಾಗಿ ನೀರು ತೆಗದ್ರೆ ಯಾಕಂತ ಕೇಳಿದ್ರೆ, ಯಾಕ್ರಿ ಅದು ಎಲ್ಲರಿಗೇನು ಬರಂಗಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿನಿ. ಹೌದು, ನಾವು ಯಾಕ ಮಂದಿನ ನಗನಗಸ್ತ ಕಾರ್ಯಕ್ರಮ ಮಾಡ್ಬೇಕಂತ ಕೇಳಿದ್ರ, ಮನೆ ಪ್ರಪಂಚದೊಳಗೆ ಅತ್ತಿ ಕಿಟಕಿಟಿ ಮಾಡ್ತಿರ್ತಾಳ, ಮಾವು ಕಾಡ್ತಿರ್ತಾನ, ಬೇಡ ಹೆಣ್ತಿ ಗಂಡಗರೆ ಕಾಡ್ತಿರ್ತಾಳ, ಮನ್ಯಾಗ ಅಣತಂಬರರೆ ಕಾಡ್ತಿರ್ತಾರ. ಇದನ್ನ ಎಲ್ಲಾ ಬದಿಗೆ ಒತ್ತಿ ಈ ಹನುಮಂತ ದೇವರ ಮುಂದೆ ಬಂದು ಯಾನರೇ ತುಸು ನಕ್ಕೇವಂದ್ರ ನಮ್ಮ ಹೃದಯದೊಳಗಿನ ನೋವು ಕಡೆಯಕ್ಕಾಗ್ತದ. ಇಲ್ಲೆಲ್ಲರೂ ಪುಣ್ಯಾತ್ಮರು ನೀವು ಬಂದು ಕೂತಿರ್ತೀರಿ. ಹೌದೌದು, ನಾವು ಮಾತಾಡ್ತಕ್ಕಂಥ ನಗು ಅನ್ನೋದು ಬಹಳ ಜೀವನದೊಳಗೆ ಮುಖ್ಯ ಅದ. ಒಮ್ಮೆ ಮನುಷ್ಯ ನಕ್ತಂದ್ರ, ಒಮ್ಮೆ ಮನುಷ್ಯ ಕೊಕ್ಕತ್ತೇಳಿ ಮನುಷ್ಯ ನಕ್ತಂದ್ರ 63 ನಿಮಿಷ ನೋಡ್ರಿ, ಒಂದೇ ಸೆಕೆಂಡ್ ಮನುಷ್ಯ ಮನ ಬಿಚ್ಚಿ ನಕ್ತಂದ್ರ 63 ನಿಮಿಷ ಮನುಷ್ಯಗ ಆನಂದದೊಳಗೆ ಇರ್ತಾನ. 63 ನಿಮಿಷ 63 ನಿಮಿಷ ಆನಂದ ಸಿಗುತ್ತದ. ಒಮ್ಮೆ ಮನುಷ್ಯಾಗ ದುಃಖ ಬಂದು ಬಡಿತಂದ್ರ, 1 ಸೆಕೆಂಡ್ದೊಳಗೆ ದುಃಖ ಬಂದು ಮರಿಯಾಗೋ ದುಃಖ ಇತ್ತಂದ್ರ 63 ನಿಮಿಷ ಹೊಳ್ಳಿ ಮನುಷ್ಯರ ಆನಂದದೊಳಗ ಆ ದುಃಖ ಕೆಡುವುದಿಲ್ಲತ್ತ. ಇದರಂತೆ ಪ್ರತಿ ಒಂದೊಂದು ಜೀವಿಗಳನ್ನು ನಗನಗಸ್ತ ಕಾರ್ಯಕ್ರಮ ಕೊಡೋದು ಬಹಳ ಮುಖ್ಯ ಅದ. ಈಗ ಒಂದು ಮಾತು ಹೇಳೋದದ, ಹೇಳಿ. ನಗು ಬರ್ಲಿಕ್ಕಂದ್ರೆ ಹೆಂಗ್ ಮಾಡ್ಬೇಕಂದ್ರಿ ನೀವು ಕೇಳಿದ್ರಿ ನಿಮ್ಗೆ. ಈಗ ನಮ್ಮ ಬುದ್ಧಿಜೀವಿ ಸಿದ್ದೇಶ್ವರ ಅಪ್ಪಾಜಿ ಅವ್ರು ಆಗಿ ಹೋದ್ರೆ, ಹೌದು, ಏನೋ ಅಂಶದಣ್ಣ ಏನಾಯ್ತು, ಏನು ಮಾತು ಸಾಕಿಗೆ ಬೇಸರ ಆಯ್ತು ಬಿಡ್ತೀವ್ರಿ ನಾವು, ಇಲ್ಲ ಕೇಳ್ಬೇಕಾಗತ್ರಿ ಅಣ್ಣವ್ರ ಮಾತೇನು ಬೇಸರ ಆತವೇನ್ರಿ? ಮತ್ತೆ ಇಲ್ಲ ನಾವು ಮತ್ತೆ ನಿಮ್ಗೆ ಏನ್ರಿ ಬೇಸರ ಆತಿತ್ತಾನ ಒಂದು ಕ್ಯಾಲಿ ಹಾಡಿ ಹೇಳಿ ಹಿಂಗೆ ಪಾಳೆ ಕೊಡ್ತೀವಿ, ಹಂಗೇನಿಲ್ಲ, ನಾವು ಮಾತಾಡಬೇಕತ್ತೇನಿಲ್ಲ, ನೀವು ಬಿಡಿಸದಾಟ ನಮಗೆ ಆನಂದ ಅದ. ಇಲ್ಲ ಅವ್ರು ರೊಕ್ಕ ಕೊಡೋದು ಏನ್ ಮಾಡೋದು ಕೇಳ್ತಾಳ ಬಹುಮಾನ. ಬಹುಮಾನ ಕೊಡ್ಲಾಕ ఆయన ಮಂದಿ ಕಿಶದ ಕೈ ಹಾಕ್ತವ್ರ ಹ್ಯಾನ್ ನೀನು? ಇಲ್ಲ, ಮಂದಿಗೆ ಆನಂದ ಆಗಿ ಬಹುಮಾನ ಕೊಡ್ಬೇಕು, ಅದು ಬಹಳ ಮುಖ್ಯ ಅದ. ಹೌದೌದು, ಮಂದಿಗೆ ಆನಂದ ಆಗಿ ಬಹುಮಾನ ಕೊಡ್ಬೇಕ. ಇರ್ಲಿ, ಒಂದು ಲಾಸ್ಟ್ನೇ ಮಾತು ಹೇಳ್ತೀನಿ, ಅರವಿಂದ್ ಒಂದು ಮಾತು ಹೇಳ್ತೀನಿ ಪುಣ್ಯಾತ್ಮರ, ಇದೊಂದು ಮಾತು ಕೇಳ್ರಿ. ಇನ್ನ ಕ್ಯಾಲಿ ಹಾಡೋ ಮದೇನು, ಸೊಲ್ಲಾಪುರದ ಸಿದ್ದರಾಮ. ಹೌದು, ಸೊಲ್ಲಾಪುರದ ಸಿದ್ದರಾಮ 6 ವರ್ಷದ ಸಣ್ಣ ಮಗ. 6 ವರ್ಷದ ಮಗ, 6 ವರ್ಷದ ಸಣ್ಣ ಮಗ ನವಣಿ ಹೊಲ್ಲಾಗ ಕಿಲ್ಲಾರ ಕಾಯ್ತಿದ್ದ. ಹೌದು, ಯಾರು? ಸಿದ್ದರಾಮ. ಹೌದು, ನವಣಿ ಹೊಲ್ಲಾಗ ಕಿಲ್ಲಾರ ಕಾಯ್ತಿದ್ದ. ಶ್ರೀಶೈಲ ಮಲ್ಲಿಕಾರ್ಜುನ ಅಲ್ಲಿಗೆ ಬಂದ. ಬಂದ ಮಲ್ಲಿಕಾರ್ಜುನ ಕೇಳ್ತಾನ, ಏನತ್ತ? ಯಪ್ಪ, ನನಗ ಹೊಟ್ಟೆ ಹಸ್ತದ, ಹಸು ಬಾಳ ಆಗ್ಯದ, ನನಗ ಬಾಳ ಹಸುವಾಗ್ಯದ, ನನಗ ಅನ್ನ ಮೊಸರ ಬುತ್ತಿ ಉಣಂಗಾಗ್ಯದ, ನೀ ತಗೊಂಡು ಬಾ ಅಂದ. ಹೌದು, ಅವಾಗ ಆ ಗುರುವಿನ ವಾಣಿ ಕೇಳಿ ಅರು ಬಿಟ್ಟ ಒಬ್ಬ ಹಸ್ತ ಮನುಷ್ಯ ನನ್ನ ಮುಂದೆ ಬಂದು ನಿಂತಾನಂದ್ರ ಅವನಿಗೆ ಉಣಿಸ್ಬೇಕಂತ ತಿಳ್ಕೊಂಡು ಸಿದ್ದರಾಮ ಮನೆಗೆ ಹೋದ. ಓಡಿ 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 ಮನೆಗೆ ಹೋದ, ಓಡ್ಕೋತ ಮನೆಗೆ ಹೋದ. ಹೋಗಿ ತಾಯಿಗೆ ತಾನ, ತಾಯಿ ಒಬ್ಬ ಮಹಾತ್ಮ ಬಂದಾನ, ಅವ ಅನ್ನ ಮೊಸರ ಬುತ್ತಿ ಬೇಡ ಊಟಕ್ಕೆ ಕಟ್ಟಂದ್ರ ತಾಯಿಗೆ ಅಂತ ಆನಂದ ಆಯ್ತ್ರಿ. ಹೌದು ಹೌದು, ಮೂಕ ಮಗ ಒಮ್ಮೆ ಬಂದ ಮಗ ಮಾತಾಡ್ಯಾನಂದ್ರ ತಾಯಿಗೆ ಆನಂದ ಉಕ್ಕ ಏರ್ಲಕತ್ತ, ಆನಂದ ಉಕ್ಕ ಏರ್ಲತ್ತ ತಾಯಿಗೆ. ಹೌದು, ಅವಾಗ ತಾಯಿ ಅವಸರ ಮಾಡಿ
ಅನ್ನ ಮೊಸರ ಬುತ್ತಿ ಕಟ್ಟಿ ಕೊಟ್ಲು. ಹೌದು. ಮಲ್ಲಯ್ಯ ತಗೊಂಡು ಓಡ್ಕೊತ ಬಂದ. ಬರೋದ್ರೊಳಗ ಸಿದ್ದರಾಮ ತಗೊಂಡು ಓಡ್ಕೊತ ಬರೋದ್ರೊಳಗೆ ಮಲ್ಲಯ್ಯ ಮಾಯ ಆಗಿ ಹೋಗಿದ್ದ. ಎಲ್ಲಿ ಹೋದ? ಯಾಕಡೆ ಹೋದ? ಆ ಕಡೆ ಇಲ್ಲ, ಹುಡುಕ್ಲಕತ್ತ. ಎಲ್ಲಿ ಹೋದ? ಇವನು ಬಿಡಬಾರ್ದ ತಿಳ್ಕೊಂಡು ಹುಡುಕಾಡಕ್ ಚಾಲು ಮಾಡ್ದ. ಎಲ್ಲಿ ಮಲ್ಲಯ್ಯ ಇವನಿಗೆ ಸಿಗಲಿಲ್ಲ. ಹೌದು. ಅವಾಗ ಶ್ರೀಶೈಲಕ್ಕೆ ಕಂಬಿ ಜನ ಹೊಂಟಿತ್ತು. ಕೇಳ್ತಾನ ಮಲ್ಲಯ್ಯನ ನೋಡ್ರಿ ಏನಂದ. ಅವಾಗ ಪರಿಚಯ ಜನ ಹೇಳಿದ್ರು. ಆ ಕಂಬಿ ಜನ ಹೇಳ್ತಾರ, ಹೌದು, ನಾವು ಕೊಡಿಸ್ತೀವಿ ನಡಿ ಅಂದ್ರು ಅವ್ರು. ಹೌದು, ನಾವು ಕೊಡಿಸ್ತೀವಿ ನಡಿ ಅಂದ್ರು, ತೋರಿಸ್ತೀವಿ ನಡಿ ಅಂದ ಕೂಡಲೇ ಅವ್ರು ಬೆನ್ನ ಹತ್ತಿ ಶ್ರೀಶೈಲಕ್ಕೆ ಹೋದಗಳ ಕಂಬಿ ಜನ ತೋರಿಸ್ತಾರ. ಈಗ ಇಲ್ಲದ ನೋಡ, ಇವನೇ ಮಲ್ಲಯ್ಯ ಅಂದ. ಇವನೇ ಮಲ್ಲಯ್ಯ ಅಂದ ಕೂಡ ಸಿದ್ದರಾಮ ಅಂದವ. ನಾನ್ ನಂಬಂಗಿಲ್ಲ. ಸಿದ್ದರಾಮಗ ಅರಿವಿತ್ತ. ಹೌದು. ನನಗ ಬಂದು ಬೆಟ್ಟಿ ಯಾವಾಗ್ಯಾನ ಅವನಿಗೆ ಊಟ ಮಾಡಿಸ್ಬೇಕನ್ನೋದು ಅರಿವು ಸಿದ್ದರಾಮನ ಬಲ್ಲಿ ಇತ್ತು. ಹೌದು. ಇದು ಕಲ್ಲದಂದವ. ಈ ಕಲ್ಲು ನನಗೆ ಬೇಕಾಗಿಲ್ಲ, ನನಗೆ ಯಾವ ಬೆಟ್ಟಗೆ ನೋಡು ಅವ ಬೇಕು. ಅವಾಗ ಕಂಬಿ ಜನ ಹೇಳ್ತಾರ, ನಾವು ತೋರಿಸೋದು ಮಾತ್ರ ಇವನೇ ತೋರಿಸ್ತೇವೆ, ಮತ್ತೊಬ್ಬನ್ ನೋಡವಿದ್ದ ನಿಮ್ ಮುಂದೆ ಹೋಗಿ ನೋಡ್ಕೋ. ಅವಾಗ ಸಿದ್ದರಾಮ ಓಡ್ಕೊತ ಬಂದು ಕಮರಿ ಕೊಳ್ಳದ ದಂಡಿಗೆ ನಿಂತ ತಾನ. ನನಗೆ ಬೆಟ್ಟಾಗಿ ನಿಜವಾಗಿ ನೀ ಅನ್ನ ಮೊಸರ ಬುತ್ತಿ ಬೇಡಿದ್ದೆ, ನಿನಗೆ ಅರಿವಿತ್ತಂದ್ರ ಬಾ ಬಂದು ನನ್ನ ಕಾಪಾಡು. ಇರ್ಲಿಕ್ಕಂದ್ರೆ ಇದೇ ಕಮರಿ ಕೊಳ್ಳದ ಜಿಗದ ಪ್ರಾಣ ಬಿಡ್ತಾನೆ ತಿಳ್ಕೊಂಡು ಸಣ್ಣ ಹುಡುಗ ಸಿದ್ದರಾಮ ಕಮರಿ ಕೊಳ್ಳ ಹಾರ್ತಿದ್ದ. ಶ್ರೀಶೈಲ ಮಲ್ಲಿಕಾರ್ಜುನಗ ಅರಿವಾಯ್ತು. ಈ ಕಂದ ಸಾಯ್ತದ ತಿಳ್ಕೊಂಡು ಅವಸರ ಮಾಡಿ ಬಂದು ಎತ್ತಿ ಹಿಡ್ದಾನಂತ ಹೇಳಿ ಸಿದ್ದರಾಮ ಉಳ್ದಾನಂತೇಳಿ ಸಭಾದಾಗ ನಂದ ಸಿದ್ಧದ. ಹೌದು. ಇದಕ್ಕೆ ಏನತ್ರಿ ಮುತ್ತವ್ರ? ನೀವು ಮುತ್ತವ್ರ ಮರ್ತ ಕೂತ್ರ ಆಗ್ತಿತ್ರಿ ಕೆಲಸ. ಮಲ್ಲಯ್ಯ ಮರ್ತಿತ್ತಂದ್ರೆ ಏನಾಗ್ತಿತ್ರಿ? ಸಿದ್ದರಾಮ ಪಾತಾಳದಾಗ ಹೋಗ್ತಿದ್ದ. ಪಾತಾಳದಾಗ ಹೌದು ಅರುವ ಇಲ್ಲದ ಅರು ಅನ್ನೋದು ಬಹಳ ಮುಖ್ಯ ಅದ. ಅದಕ್ಕೆ ಇರ್ಲಿ, ನಮ್ಮ ಹಾಲ ಮತದಾಗ ಶರಣ ಮಾಳಿಂಗರಾಯ ದುಡ್ದಿದ್ದ ನೋಡಿ ಅರು ಹಿಡಿದು ಶಿವ ಪಾರ್ವತಿ ಶಿರಾಡೋಣ ಮಠಕ್ಕೆ ಬಂದು, ಹೌದು ಮಾಳಪ್ಪ ಭಕ್ತಿ ಒಳಗೆ ನೀನ್ ಲೀಡದಿದಿ, ಏನು ಬೇಡ್ತಿದ್ ಬೇಡ, ನಿನ್ನ ಭಕ್ತಿಗೆ ನಾವು ಮೆಚ್ಚಿದೇವ ತಿಳಕ್ಕೆ ಅರು ಹಿಡ್ದಾರತ್ ಹೇಳಿ ಮಾಳಪ್ಪ ಬೇಡ್ಯಾನ ಅಂದ್ರೆ ಬಾಳ ತಾಂಡ್ ಹೇಳ್ತೀರಿ. ಕೈಲಾಸದಿಂದ ಶಿವ ಪಾರ್ವತಿ ಇನ್ನೂ ತನ ಮುಂಡಾ ಸುತ್ತಾರ. ಹೌದು. ಹಣ ದುಡ್ದಾನ ಏನ ಮಾಡ್ಯಾನತ್ರ ಅಲ್ಲೇ ಕೂತ್ರ ಮುಂಡಾ ಸಾಕ್ತಿತ್ತು ಏನೋ ಇಲ್ಲ. ಅದಕ್ಕೆ ಇರ್ಲಿ, ವ್ಯತ್ಯಾಸ ಮಾತಾಡ್ಕೊತ ಹೋದ್ರೆ ಭಾಳ ಆಗ್ತೈತಿ. ದಿನ ಮುಂದೆ ನಾವು ಕಾರ್ಯಕ್ರಮ ಅಕ್ಕಲಕೋಟ ತಾಲೂಕಕ್ಕೆ ಹೋಗೋದಿವು. ಅದಕ್ಕೆ ಇದು ಮೈಕ್ ಸಜ್ಜಿ ಲೋಪ ದಮ್ ಹತ್ತದ ಏನು ಗೊತ್ತದ ನಿನಗೆ? ಇರ್ಲಿ, ಹೆಣ್ಣು ಮಕ್ಕಳ ಮ್ಯಾಲ ಒಂದು ಪದ್ಯ ಹಾಡತ್ ಹೇಳಿ ಇವ್ರ ಹತ್ತಾರ ಕರೆ ಅದು ಒಂದು ತುಸು ಬಿಗು ಬೀಳುತ್ತದ ಮೈಕ್ ನನಗೆ ಕರೆಕ್ಟಾಗಿ. ಯಾಕಂದ್ರೆ ಕಾಕಾರಿಗೆ ನಾವು ಹೇಳಿದೆವು, ಹೇಳಿದ್ರು ಮೈಕ ಈಗ ನಿಮ್ಮ ಮೈಕ್ ಮಾತ್ರ ಚಲೋದು ಹೆಂಗೆ ಚಲೋ ಗೊತ್ತದ? ಈಗ 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 ತಗೋ